स्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः। पूज्यपाद सद्गुरुभ्यो नमः। वन्देदं सच्चिदानन्दं यतिवर्यं महामतिं वेदवेदान्ततारक्यं सद्गुरुं प्रणतोऽस्म्यहं। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री सच्चिदानन्देन्द्र सरस्वती महागुरुभ्यो नमः। तस्यै भगवो ब्रह्म तस्मिन् यावत् सम्पादमिषित्वा अधीतमेवाध्यानं निवर्तन्ते अधीतमाकाशम् आकाशात् वायुं भूत्वा धूमो भूत्वा ब्रह्म भवति यद्वदति ನಾಲ್ಕು ಹಚ್ಚಲಾಗಿತ್ತಾ ಇಷ್ಟ ತಾವತ್ತು ತತ್ಸೈವ ಮೋಕ್ಷ ಸ್ಯಾನ್ನವೇತಿ ಅಲ್ಲೇ ಮೋಕ್ಷ ಆಗುತ್ತೋ ಇಲ್ವೋ ಅನ್ನೋ ವಿಚಾರ ಸದ್ಯಕ್ಕಿರಲಿ ತತ ಆಗತಸ್ಯ ಇಹ ಶರೀರೋಪಭೋಗಾದಿ ನ ಸಂಭವತಿ ಅಂತ ಅಲ್ಲಿಂದ ಬಂದಂತ ಇವನಿಗೆ ಶರೀರ ಉಪಭೋಗ ಅಂತ ಹೊಂದೋದೇ ಇಲ್ಲ ಅಂತ ಎಲ್ಲಾ ಕರ್ಮ ಕ್ಷಯವಾಗ್ಬಿಟ್ರೆ ಪೂರ್ತಿ ಕ್ಷಯವಾಗ್ಬಿಟ್ರೆ ಬರೋಕ್ ಹೇಗೆ ಅನುಭವಿಸೋದಾಗಿ ಅಂತ ಅಟ್ಟಿಲ್ಲ ತತಶೇಷೇಣ ಇತ್ಯಾದಿ ವಿರೋಧಶ್ಚ ಭೌತದಲ್ಲಿ ಉಳಿದ ಕರ್ಮದ ಶೇಷದಿಂದ ಬರ್ತಾನೆ ಬೇರೆ ಹೇಳ್ತಾ ಇದೆ ಎಲ್ಲ ಕರ್ಮ ಮುಗಿಸ್ಕೊಂಡ್ಬಿಟ್ಟು ಬರೋಕ್ ಹಿಂಗಾಗತ್ತೆ ಆ ಸ್ಮೃತಿಗೂ ವಿರೋಧ ಆಗುತ್ತೆ ನಾನು ಇಷ್ಟಾಪೂರ್ತ ದತ್ತ ವ್ಯತಿರೇಕೇಣಾಪಿ ಮನುಷ್ಯಲೋಕೆ ಶರೀರೋಪಭೋಗ ನಿಮಿತ್ತಾನಿ ಕರ್ಮಾಣಿ ಅನೇಕಾನಿ ಸಂಭವಂತಿ ಅಲ್ವೇ ಇಷ್ಟಾಪೂರ್ತ ದತ್ತಕ್ಕಿಂತ ಬೇರೆಯಾಗಿ ಮನುಷ್ಯಲೋಕದಲ್ಲಿ ಶರೀರದಲ್ಲಿ ಅನುಭವಿಸೋದಕ್ಕೆ ಬೇಕಾಗಿರುವಂತಹ ಭೋಗಕ್ಕೆ ನಿಮಿತ್ತವಾಗಿರುವ ಅನೇಕ ಕರ್ಮ ಇದ್ದೇ ಇರುತ್ತೆ ಅದರಿಂದ ಬರ್ತಾನೆ ದೇಶಾಂ ಚಂದ್ರಮಂಡಲೇ ಉಪಭೋಗ ಅವುಗಳಿಗೆ ಚಂದ್ರಮಂಡಲದ ಭೋಗದ ಇಷ್ಟಾಪೂರ್ತಿ ದತ್ತಕ್ಕೆ ಮಾತ್ರ ಚಂದ್ರಮಂಡಲದ ಭೋಗವೇ ಹೋಗು ಇಷ್ಟಾಪೂರ್ತಿ ಬೇರೆ ಸುಮ್ಮನೆ ಜಪ ಮಾಡ್ತಾರಪ್ಪ ಇನ್ನೇನು ಪೂಜೆ ಮಾಡ್ತಾನೆ ಅದೇ ನೀವು ತಪ್ಪು ಕೆಲಸ ಮಾಡ್ತಾನೆ ಹತ್ಯೆ ಮಾಡ್ತಾನೆ ಮಾಡ್ತಾನೆ ಅದಕ್ಕೆಲ್ಲ ಚಂದ್ರಮಂಡಲ ಭೋಗ ಇಲ್ಲಪ್ಪ ಆ ಕರ್ಮ ಅನುಭವಿಸೋದು ಬರ್ಬೇಕಲ್ಲ ಅಥವಾ ಕ್ಷೀಣಾನಿ ತಾನಿ ಆ ಕರ್ಮಗಳು ಕ್ಷಯವಾಗಿರೋದಿಲ್ಲ ಎನ್ನಿಮಿತ್ತಂ ಚಂದ್ರಮಂಡಲ ಆರೂಢ ನಿಮಿತ್ತಂ ಚಂದ್ರಮಂಡಲಮಾರೂಢಃ ಅನ್ಯವ ಕ್ಷೀಣಾನಿ ವಿರೋಧ ಯಾವ ನಿಮಿತ್ತವಾಗಿ ಚಂದ್ರಮಂಡಲ ಕಟ್ಕೊಂಡಿದ್ನೋ ಯಾವ 30 ನಿಮಿತ್ತವಾಗಿ ಪೂರ್ತ ದತ್ತ ಮಾಡಿದ್ದಾಗಿ ಅದು ಮಾತ್ರ ಮುಗಿಸ್ಕೊಂಡ್ ಬರ್ತಾನೆ ಅಷ್ಟೇ ಅರ್ಥ ಹೊರತು ಎಲ್ಲವನ್ನೂ ಮುಗಿಸ್ಕೊಂಡ್ ಬರ್ತಾನೆ ಅಂತ ಅರ್ಥ ಅಲ್ಲ ಅಲ್ಲ ವಿರೋಧವೇನಿಲ್ಲ ಶೇಷ ಶಬ್ದಶ್ಚ ಸರ್ವೇಷಾಂ ಕರ್ತೃತ್ವ ಸಾಮಾನ್ಯದ ವಿರುದ್ಧ ಕರ್ಮತ್ವ ಕರ್ಮತ್ವ ಸಾಮಾನ್ಯದ ವಿರುದ್ಧ ಶೇಷಿ ಶಬ್ದ ಶೇಷಿ ಎಲ್ಲಾ ಕರ್ಮವೂ ಕರ್ಮವೇ ಆಗಿದೆ ಅಂತ ಆದ್ರಿಂದ ತಪ್ಪೇನಾಗಲ್ಲ ಶೇಷ ಅಂತ ಹೇಳಿದ್ದು ಅದೇ ಅಗ್ನಿಹೋತ್ರಾದಿ ಕರ್ಮ ಶೇಷ ಅಂತ ಏನು ಅರ್ಥ ಇಲ್ಲ ಎಲ್ಲಾ ಕರ್ಮವೂ ಕರ್ಮವೇ ತಾನೆ ಕರ್ಮತ್ವ ಸಾಮಾನ್ಯದಿಂದ ಶೇಷೇಣ ಅಂತ ಹೇಳ್ತಾ ಇರೋದ್ರಿಂದ ಏನು ವಿರೋಧವೇನಾಗುವುದಿಲ್ಲ ಅತಏವ ಮೋಕ್ಷಸ್ಯಾದಿ ದೋಷಾಭಾವಃ ಅಂದ್ರೆ ಎಲ್ಲಾ ಕರ್ಮವನ್ನು ಮುಗಿಸ್ಬಿಟ್ಟ ಅಂದ್ರೆ ಮೋಕ್ಷ ಆಗ್ಬಿಡ್ಬೇಕಲ್ಲ ಅಂತ ಅನ್ನೋಂಥ ಈ ದೋಷ ಏನ್ ಬರೋದಿಲ್ಲ ಎಲ್ಲಾ ಕರ್ಮ ಮುಗಿಯೋದಿಲ್ಲ ಅಷ್ಟೇ ಇಲ್ಲ ವಿರುದ್ಧ ಅನೇಕ ಉಪಭೋಗ ಫಲಾಂಚ ಕರ್ಮಣ ಏಕೈಕಸ್ಯ ಜಂತೋಃ ಆರಂಭಕತ್ವ ಸಂಭವ ಅಷ್ಟೇ ಅಲ್ಲ ಚಂದ್ರಮಂಡಲಕ್ಕೆ ವಿರುದ್ಧ ಅಂದ್ರೆ ಅಲ್ಲಿ ಅನುಭವಿಸೋದಕ್ಕೆ ವಿರುದ್ಧವಾದ ಅನೇಕ ಕರ್ಮ ಇರುತ್ತೆ ಗೋ ಹತ್ಯೆ ಮಾಡಿರ್ತಾನೆ ಪ್ರಾಣಿ ಹತ್ಯೆ ಮಾಡಿರ್ತಾನೆ ಬೈದು ಹೊಡೆದು ಮಾಡಿರ್ತಾನೆ ಕಳ್ತನ ಮಾಡಿರ್ತಾನೆ ಅಭಕ್ಷ್ಯ ಭಕ್ಷಣಾಪಿ ಎಲ್ಲ ಪಾಪಕರ್ಮ ಮಾಡಿರ್ತಾರೆ ಅಲ್ಲ ಚಂದ್ರಮಂಡಲ ಅನುಭವಿಸೋಕ್ಕಾಗುತ್ತಲ್ಲ ಇನ್ನು ಅಲ್ಲಿ ಸಂಬಂಧಪಡದೆ ಬೇರೆ ಪುಣ್ಯಕರ್ಮ ಮಾಡಿರ್ತಾರೆ ಆ ಕರ್ಮಗಳೆಲ್ಲಕ್ಕೂ ಚಂದ್ರಮಂಡಲದಲ್ಲಿಯೇ ವಿರುದ್ಧವಾದ ಚಂದ್ರಮಂಡಲಕ್ಕೆ ವಿರುದ್ಧವಾದ ಚಂದ್ರಮಂಡಲದ ಅನುಭವಿಸೋದಕ್ಕೆ ವಿರುದ್ಧವಾದ ಅನೇಕ ಯೋನಿಗಳಲ್ಲಿ ಅನುಭವಿಸೋದಕ್ಕೆ ಯೋಗ್ಯವಾದ ಫಲವನ್ನುಳ್ಳ ಕರ್ಮಗಳು ಒಂದೊಂದು ಜೀವನಿಗೂ ಇರಬಹುದು ಅಂತ ಆದ್ದರಿಂದ ಒಂದೊಂದು ಜೀವನಿಗೂ ಅಷ್ಟು ಕರ್ಮಗಳು ಇರಬಹುದು ಅಂತ ಆದ್ದರಿಂದ ಅದೇನು ಅಲ್ಲಿ ವಿರುದ್ಧವಲ್ಲ ಅಲ್ಪಕತ್ವ ಹೊಂದತ್ತೆ ಆದ್ದರಿಂದ ದೋಷವೇನಿಲ್ಲ ಮತ್ತೆ ಏಕಸ್ಮಿನ್ ಜನ್ಮನಿ ಸರ್ವಕರ್ಮಣ ಕ್ಷಯ ಉಪಜ್ಯತೆ
न च एकस्मिन् जन्मनि सर्वकर्मणां क्षयः उपपद्यते ಒಂದೇ ಜನ್ಮದಲ್ಲಿ ಎಲ್ಲಾ ಕರ್ಮದ ಫಲವನ್ನು ಅನುಭವಿಸುತ್ತಾನೆ ಅಂತ ಹೋಗಲ್ಲ. ಯಾಕಂದ್ರೆ ಪಶು ಜನ್ಮ, ಪ್ರಾಣಿ ಜನ್ಮ, ಪಕ್ಷಿ ಜನ್ಮ ಬರಬೇಕು, ದೇವತಾ ಜನ್ಮ, ಗಂಧರ್ವಕ್ಕಿಂತ ಅದನ್ನೆಲ್ಲ ಒಂದೇ ಜನ್ಮ ಅನುಭವಿಸಕ್ಕಾಗಲ್ಲ. ಹಾಗಾಗಿ ಯಾವ ಜನ್ಮದಲ್ಲಿ ಏನೇನು ಅನುಭವಿಸಕ್ಕೆ ತಕ್ಕದ್ದು ಅಷ್ಟೇ ಕರ್ಮ ಬರುತ್ತೆ ಅಷ್ಟೇ ಹೊರತು ಬೇರೆ ಬೇರೆ ಆ ಜನ್ಮಕ್ಕೆ ವಿರುದ್ಧವಾಗಿರುವ ಅನೇಕ ಕರ್ಮ ಫಲಗಳನ್ನೆಲ್ಲ ಅನುಭವಿಸ್ತಾನೆ ಅಂದ್ರೆ ಅದು ಹೊಂದೋದಿಲ್ಲ. ಬ್ರಹ್ಮಹತ್ಯಾದಿ ಇಷ್ಟ ब्रह्महत्यादिश्च ಏಕೈಕಸ್ಯ ಕರ್ಮಣಃ एकैकस्य कर्मणः ಅನೇಕ ಜನ್ಮಾರಂಭಕತ್ವ ಸ್ಮರಣ. अनेकजन्मारम्भकत्व स्मरणा. ಬ್ರಹ್ಮಹತ್ಯೆ ಮುಂತಾದ ಒಂದೊಂದೇ ಪುಣ್ಯಕರ್ಮಕ್ಕೆ ಅನೇಕ ಜನ್ಮ ಪಾಪಕರ್ಮಕ್ಕೆ, ಬ್ರಹ್ಮಹತ್ಯೆ ಮುಂತಾದ ಒಂದೊಂದೇ ಪಾಪಕರ್ಮಕ್ಕೆ 7 ಜನ್ಮ ಹೇಳ್ತಾರೆ. ಒಂದ್ ಜನ್ಮ ಅನುಭವಿಸಕ್ಕೆ ಆಗಲ್ಲ. ಹಾಗೆ ಪಶ್ಚಿಮೇಧಾದಿ ಪುಣ್ಯಕರ್ಮಕ್ಕೂ ಅಷ್ಟೇ ಒಂದ್ ಜನ್ಮ ಅನುಭವಿಸಕ್ಕೆ ಆಗಲ್ಲ. ಆ ಪುಣ್ಯಕರ್ಮ ಅದಕ್ಕೆ ಅನೇಕ ಜನ್ಮ ಬರಬೇಕು. ಕೆಲವು ಅತ್ಯುತ್ಕಟವಾದ ಪುಣ್ಯ ಪಾಪ ಕರ್ಮಗಳಿಗೆ ಒಂದೇ ಜನ್ಮದ ಅಷ್ಟು ಫಲವನ್ನು ಅನುಭವಿಸುವುದು ಹೊಂದೋದೇ ಇಲ್ಲ. ಅನೇಕ ಜನ್ಮ ಆರಂಭಕತ್ವವನ್ನು ಸ್ಮೃತಿಯಲ್ಲೇ ಹೇಳಿದೆ. ತಾವರಾದಿ ಪ್ರಾಪ್ತಾನಾಂಚ स्थावरादिप्राप्तानाञ्च ಅತ್ಯಂತ ಮೂಢಾನಾಂ अत्यन्तमूढानां ಉತ್ಕರ್ಷ ಹೇತುಃ ಕರ್ಮಣಃ उत्कर्षहेतोः कर्मणः ಆರಂಭಕತ್ವಾತ್ ಸಂಭವೋ. आरम्भकत्वात् सम्भवात्. ಸಾವಿರವೇ ಮುಂತಾದ ಜನ್ಮವನ್ನು ಪಡ್ಕೊಂಡಂತಹ ಜೀವಗಳಿಗೆ ಗಿಡ ಮರ ಬಳ್ಳಿಯಾಗಿ ಹುಟ್ಟಿರ್ತಾರೆ, ಬೆಟ್ಟ ಗುಡ್ಡವಾಗಿ ಹುಟ್ಟಿರ್ತಾರೆ, ಇನ್ನೇನಾಗೆ ಹುಟ್ಟಿರ್ತಾರಲ್ಲ, ಅಂತಹ ಜೀವರುಗಳಿಗೆ ಅತ್ಯಂತ ಮೂಢರು. ಉತ್ಕರ್ಷಕ್ಕೆ ಕಾರಣವಾಗಿರ್ತಕ್ಕಂಥ ಕರ್ಮ ಅವರಿಗೆ ಆರಂಭ ಆಗೋದೇ ಇಲ್ಲ. ಅದು ಅಲ್ಲೇ ಅದು ಮಾಡಕ್ಕೂ ಆಗಲ್ಲ ಅವರಿಗೆ. ಆ 1000 ಜನ್ಮ ಪಡ್ಕೊಂಡಂಥವ್ರಿಗೆ ಸಾವಿರಾರು ವರ್ಷ ಕಾಲ ಬೆಟ್ಟ ಗುಡ್ಡವಾಗಿಯೇ ಇರ್ತಾರೆ ಅವರು. ಹಿಮಾಲಯ, ಬೇರೆ ಬೇರೆ ಬೆಟ್ಟವಾಗಿ ಮೇರುಪರ್ವತ, ಹಕ್ಯಾದ್ರಿ, ಕೊಡಚಾದ್ರಿ, ಈ ಅನೇಕ ಬೆಟ್ಟಗಳಿದೆಯಲ್ಲ, ಆ ಬೆಟ್ಟವಾಗಿ ಹುಟ್ಟಂತಹ ಜೀವರುಗಳಿಗೆ ಎಷ್ಟು 1000 ವರ್ಷ ಆಗುತ್ತೆ ಅಂತ ಹೇಳಕ್ಕೆ ಆಗಲ್ಲ. ಅದೆಲ್ಲ ಜನ್ಮ ಜೀವದ್ದು. ಬೆಟ್ಟ ಗುಡ್ಡ ಹಂಗೂ ಹುಡ್ತಾರ ಗುರುಗಳೇ? ನಾನ್ ಅನ್ಕೊಂಡೆ ಅದೇನೋ ಲಿವಿಂಗ್ ಕ್ರಿಮಿ ಕೀಟ ಅಂತ ಇರ್ತಿರಲ್ಲ ಅಂತದಾಗ ಹುಟ್ಟುತ್ತಾರೆ ಅನ್ಕೊಂಡು. ಬೆಟ್ಟ ಗುಡ್ಡಾಗೂ ಹುಟ್ಟುತ್ತಾರ? ಹೌದು, ಬೆಟ್ಟ ಕಲ್ಬಂಡೆ ಆಗಿ ಹುಟ್ಟುತ್ತಾರೆ. ಕಲ್ಬಂಡೆಗೂ ಬೆಳೆಯುತ್ತೆ, ಬೆಟ್ಟವೂ ಬೆಳೆಯುತ್ತೆ, ಅದರಲ್ಲೂ ಹುಟ್ಟುತ್ತಾರೆ. ಅದೇ 1000 ಜನ್ಮ ಗಿಡ ಮರ ಬಳ್ಳಿಯಾಗಿ ಹುಡ್ತಾರೆ. ಕಾಡು ಮರ, ದೊಡ್ಡ ಆಲದ ಮರವೋ ಯಾವ್ದೋ ಹುಟ್ಟೆ 100 ವರ್ಷ ಇರುತ್ತೆ. ಆಲದ ಮರ ಬೇರೆ ಬೇರೆ ಮರಗಳೆಲ್ಲ ಕಾಡಲ್ಲಿ ಅಷ್ಟು ವರ್ಷ ಇರ್ಲೇಬೇಕು. ಚಳಿ ಮಳೆ ಸೆಕೆ ಅನುಭವಿಸ್ಕೊಂಡು ನೀರಿಲ್ದೇನೆ ಒದ್ದಾಡ್ಕೊಂಡು ಹೋಗ್ಬೇಕಾಗುತ್ತೆ. ಬೆಟ್ಟ ಮರಕ್ಕೆ ಏನು ಫೀಲಿಂಗ್ ಇರಲ್ಲ ಅಲ್ಲ, ಅದು ಬರೀ ಪಾಪ ಇದಾಗ್ತಾ ಹೋಗ್ಬೇಕಷ್ಟೇ. ಅಲ್ಲ, ಪಾಪ ಅನುಭವಿಸ ಎಲ್ಲಾ ಜನರು ಪಾಪ ಅನುಭವಿಸೋದು ಅಷ್ಟೇ. ಆದ್ರೆ ದುಃಖ ಆಗುತ್ತೆ ಅವರಿಗೆ. ದುಃಖ, ಹಸಿವು, ಬಾಯಾರಿಕೆ ಸಿಕ್ಕಾಪಟ್ಟೆ ಆಗುತ್ತೆ. ಅರಿವಿರುತ್ತಂತೀರಾ? ಐ ಮೀನ್ ಕಾನ್ಶಿಯಸ್ ಬ್ರಹ್ಮನಂತೂ ಇರ್ತಾರೆ, ಆದ್ರೆ ಒಂಥರ ಫೀಲಿಂಗ್ ಇರುತ್ತಾ ಬೆಟ್ಟಕ್ಕೆ ಗುಡ್ಡಕ್ಕೆ? ಫೀಲಿಂಗ್ ಇರುತ್ತೆ, ಹಸಿವು ಬಾಯಾರಿಕೆ ಫೀಲಿಂಗ್ ಇರುತ್ತೆ. ಇದು ಮನಸ್ಸಿನ ಇದ್ರಲ್ಲ ಬೇರೆ ಯೋಚನಾ, ನೋಡೋದು ಕೇಳೋದು ಇದೆಲ್ಲ ಇರೋದಿಲ್ಲ. ಆದ್ರೆ ಹಸಿವು ಬಾಯಾರಿಕೆ, ಪ್ರಾಣ ಇದ್ದೇ ಇರ್ತಾನೆ. ಪ್ರಾಣ ಇರೋದ್ರಿಂದ ಹಸಿವು ಬಾಯಾರಿಕೆ ಆಗುತ್ತೆ. ಕಲ್ಲಿಗೆ? ಹಾ ಹೌದು, ಕಲ್ಲಿಗಿರುತ್ತ? ಕಲ್ಲಲ್ಲಿ ಒಬ್ಬ ಜೀವ ಇರ್ತಾನೆ. ಬರೀ ಕಲ್ಲು ನೋಡ್ಬೇಡಿ ನೀವು, ಆ ಕಲ್ಲೇ ಶರೀರ ಅದಕ್ಕೆ, ಆ ಜೀವನಿಗೆ. ನಮ್ಗೆ ಹೇಗೆ ಇದು ಶರೀರವೋ ಆ ಕಲ್ಲೇ ಶರೀರ ಆಗ್ಕೊಂಡ ಒಬ್ಬ ಜೀವ ಇರ್ತಾನೆ ಅದರಲ್ಲಿ. ಆ ಕಲ್ಬಂಡೆ ಬೆಳೆಯುತ್ತೆ. ಈಗ ನೋಡಿಲ್ವಾ ನಮ್ಮೂರ್ಲೆ ಹೊಳೆಯಲ್ಲಿ ನಮ್ಮ ಬಾಲ್ಯದಲ್ಲಿ ತುಂಬಾ ಬಂಡೆಗಳು ಒಳಗಿತ್ತು. ಎಲ್ಲ ಬಂಡೆಗಳು ಮೇಲ್ಮೇಲೆ ಬಂದ್ಬಿಟ್ಟಿದೆ ಇವಾಗ. ಒಂದು ಕಾಣ್ತಾನೆ ಇಲ್ಲ, ಎಲ್ಲ ಕಾಣ್ತಾ ಇದೆ ಮೇಲ್ಮೇಲೆ ಬಂದು. ತುಂಬಾ ದೊಡ್ಡದು ಆಗಿದೆ, ಬಂಡೆಗಳೆಲ್ಲ ಬೆಳೆಯುತ್ತೆ. ನಮಗ್ ಗೊತ್ತಾಗಲ್ಲ ಅಷ್ಟೇ, ನಾವೆಲ್ಲ ಸಿಟಿ ಬೆಳೆದವರು ಅನ್ಸುತ್ತೆ, ಅದಕ್ಕೆ ತಲೆ. ಮನುಷ್ಯ ಪ್ರಾಣಿಗಳಷ್ಟು ಬೇಗ ಬೆಳೆಯಲ್ಲ, ನಿಧಾನ ಬೆಳೆಯುತ್ತೆ. ಬಟ್ ಅದಕ್ಕೆ ಜೀವ ಇದೆ. ನಮ್ಮ ಶಾಸ್ತ್ರದಲ್ಲಿ ಈ ಮನೆ ಕಟ್ಟುವಾಗ ಕೊನೆಗೆ ಗೃಹ ಪ್ರವೇಶ ಕಾಲದಲ್ಲಿ ಪುರೋಹಿತರು ಒಂದು ಪ್ರಾಯಶ್ಚಿತ್ತ ಹೇಳಿಸ್ತಾರೆ. ಪಾಷಾಣ ಭೇಜನ, ದಾರುಚ್ಛೇದನ, ಭೂಖಲನಾದಿ ಸಮಸ್ತ ದೋಷ ಪ್ರಾಯಶ್ಚಿತ್ತ ಸಂಬಂಧ. ಇವಾಗ ಸೈಜ್ಗಳು ತರಬೇಕಾದ್ರೆ ಬಂಡೆ ಹೊಡಿಬೇಕಾನೆ, ಸೈಜ್ಗಲ್ಲು. ಆ ಬಂಡೆ ಹೊಡ್ಕೊಂಡು ಹೋದ್ರಿಂದ ಆ ಬಂಡೆ ಹಿಂಸೆ ಮಾಡಿದ ಪಾಪ ಪರಿಹಾರಕ್ಕಾಗಿ ಒಂದು ಇದ್ ಮಾಡಿಸ್ತಾರೆ. ಹಾಗೆ ಬಾಗಿಲು ಕಿಟಕಿ ಎಲ್ಲ ಮಾಡ್ಬೇಕಾದ್ರೆ ಮರ ಕಡಿದು ಅದನ್ನ ತಾನು ಮಾಡಿಸ್ಬೇಕು. ಆ ವೃಕ್ಷ ಛೇದನ ಮಾಡಿದ್ರ ದೋಷ ಪರಿಹಾರಕ್ಕಾಗಿ ಒಂದು ದಾನ ಅಂತ ಹಾಕಿಸ್ತಾರೆ. ಎಲ್ಲಕ್ಕೂ ಉಂಟು. ಭೂಮಿಯನ್ನು ಅಗಿತೀವಲ್ಲ, ಪಾಯ ತೆಗೆಯೋದಕ್ಕೆ ಮಾಡೋದಕ್ಕೆ ಭೂದೇವಿಗೆ ಕ್ಷಮೆ ಕೇಳ್ಕೋಬೇಕು. ಅದಕ್ಕೆ ನೋವಾಗುತ್ತೆ ಶಾಸ್ತ್ರ ಹೇಳುತ್ತೆ.
ತರ ಅದೆಲ್ಲ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಅನ್ನೋಂಗೇನು. ನಮ್ಮ ಕಣ್ಣಿಗೆ ಭೌತಿಕ ಚಕ್ಷುಷಿ ಕಾಣಲ್ಲ ಅದು, ಈ ಸ್ಥೂಲವಾದ ಕಣ್ಣಿಗೆ ಕಾಣಲ್ಲ. ಶಾಸ್ತ್ರ ದೃಷ್ಟಿಯಲ್ಲಿ ಆ ಕಲ್ಲು ಬಂಡೆಗಳಿಗೆಲ್ಲ ಜೀವ ಇದೆ. ಅದನ್ನ ಡೈನಾಮಿಟ್ ಇಟ್ಟು ಹೊಡಿತಾರಲ್ಲ, ತುಂಬಾ ಒದ್ದಾಡುತ್ತೆ, ಅದು ಇಡೀ ಒದ್ದಾಡುತ್ತೆ, ಅದು ಭಾಳ ಹಿಂಸೆ ಆಗುತ್ತೆ ಅದಕ್ಕೆ. ಶಾಸ್ತ್ರ ಹೇಳುತ್ತೆ ಒದ್ದಾಡುತ್ತೆ ಅದು, ಅದು ಸಾಯಲ್ಲ. ಎಷ್ಟೋ ಭಾಗ ಹೇಗೆ ನಮ್ ಕೈ ಕತ್ತರಿಸೋದ್ರೆ ನಾವು ಸಾಯೋಗಿಲ್ವೋ ಹಾಗೆ ಒಂದಷ್ಟು ಭಾಗ ಕಿತ್ಕೊಂಡು ಹೋಗುತ್ತಲ್ಲ, ಅದೇ ರೂಟ್ ಇರುತ್ತೆ, ಬೇರೆ ಇರುತ್ತೆ. ಹಾಗಾಗಿ ಮತ್ತೆ ಇಷ್ಟೋ ನಿಧಾನ ಬೆಳ್ಕೊಳ್ಳುತ್ತೆ, ಅದು ಮತ್ತೆ ಹಿಂಸೆ ಆಗಿದೆ ಅದಕ್ಕೆ, ಭಾರಿ ಒದ್ದಾಡುತ್ತೆ. ಅದು ಏನು ಮಾಡೋಕ್ಕಾಗಲ್ಲ, ಪ್ರತಿಕಾರ ಮಾಡೋಕ್ಕಾಗಲ್ಲ. ಹಸು, ಹುಲಿ, ಸಿಂಹ ಅದಕ್ಕೆ ಹೊಡೆಯೋಕೆ ಹೋದ್ರೆ ಅಟ್ಟಿಸ್ಕೊಂಡ್ ಬರುತ್ತೆ. ಆದ್ರೆ ಬಂಡೆ, ಮರ ಏನು ಮಾಡೋದು, ಕಡ್ದೆ ಕಡಿಸ್ಕೊಳುತ್ತೆ, ಹೊಡೆದ್ರೆ ಓಡಿಸ್ಕೊಳುತ್ತೆ. ಅದೇ ಅದಕ್ಕೆ ಜೀವ ಇಲ್ಲ ಅಂತೇನಿಲ್ಲ, ಅದಕ್ಕೂ ಜೀವ ಇದ್ದಾನೆ. ಅದಕ್ಕೂ ಹಸಿವು ಬಾಯಾರಿಕೆ ಆಗುತ್ತೆ, ಅದು ಫೀಲಿಂಗ್ ಆಗುತ್ತೆ, ಸುಖ ದುಃಖಗಳ ಫೀಲಿಂಗ್ ಆಗುತ್ತೆ. ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅದನ್ನು ಮನುಷ್ಯರು ಹೇಗೆ ನಮ್ ನೋವು, ನಮ್ ದುಃಖ, ಕಷ್ಟ ಅಂತ ಹೇಳ್ಕೊಳ್ತಾರೋ ಆ ರೀತಿ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ವೇ ಹೊರತು ಅದಕ್ಕೆ ಅದು ಇಲ್ಲ ಅಂತ ಅರ್ಥ ಅಲ್ಲ. ಸ್ಥಾವರ ಅಂತ ಅಧೋಗತಿ ಶಂಕರಾಚಾರ್ಯರು ಪದೇ ಪದೇ ಬರಿತಾ ಇರ್ತಾರೆ. ಬ್ರಹ್ಮಹತ್ಯಾದಿ ಮಹಾಪಾತಗಳಿಗೆ ಬಂಡೆ ಹುಟ್ಬಿಡ್ತಾನೆ, ಕಲ್ಬಳಿದಾಗ ಮರಗಿಡ ಹುಟ್ಬಿಡ್ತಾನೆ ಅಂತ ನಿಂದೆ ಮಾಡ್ತಿರ್ತಾರೆ. ಇಲ್ಲಿ ಬಂತು ನೋಡಿ, ಸ್ಥಾವರಾದಿ ಪ್ರಾಪ್ತಾನ, ಸ್ಥಾವರವೇ ಅಂತ ಜನ್ಮವನ್ನು ಪಡ್ಕೊಂಡಂಥವರಿಗೆ, ಸ್ಥಾವರ ಅಂದ್ರೆ ಇದು ಬಂಡೆ, ಬೆಟ್ಟ, ಕಲ್ಲು, ಮರ, ಅದೇ ಸ್ಥಾವರ. ತಿಷ್ಠಂತಿ ಸ್ಥಾವರ, ಒಂದೇ ಜಾಗದಲ್ಲಿಯೇ ಬದುಕೊಂಡಿರುವಂತಹ ಲಿವಿಂಗ್ಸ್ ಇದು ಅದೆಲ್ಲ ಸ್ಥಾವರ. ಅದಕ್ಕೆಲ್ಲ ಸೂಕ್ಷ್ಮ ಇರೋದೇ ಇಲ್ಲ ಅಂತಾರಲ್ಲ ಗುರುಗಳೇ. ಯಾವ ಸೂಕ್ಷ್ಮ? ಸೂಕ್ಷ್ಮ ಶರೀರ, ಸೂಕ್ಷ್ಮ ಶರೀರ ಇರುತ್ತೆ, ಲಿಂಗ ಶರೀರ ಉಂಟು, ಮನಸ್ಸು ಪ್ರಾಣ ಇರುತ್ತೆ. ಅದು ಅವ್ಯಕ್ತವಾಗಿರುತ್ತೆ ಹೊರತು ವ್ಯಕ್ತವಾಗಿರಲ್ಲ. ನಮಗೆ ಗೊತ್ತಾಗ್ಬೇಕು, ನಾವು ನೀವು ಹೇಗೆ ಮಾತಾಡ್ತೀವೋ, ಎಕ್ಸ್ಪ್ರೆಸ್ ಮಾಡ್ತೀವೋ ಆ ರೀತಿ ಅದು ಎಕ್ಸ್ಪ್ರೆಸ್ ಮಾಡಲ್ವೇ ಹೊರತು ಅವ್ರಿಗೆ ಇರಲ್ಲ ಅಂತ ಅರ್ಥ ಅಲ್ಲ. ಅವುಗಳಿಗೂ ಉಂಟು. ಅದಕ್ಕೂ ನೀರು ಹಾಕಿದ್ರೆ, ಇದು ಹಾಕಿದ್ರೆ ಅದು ಖುಷಿ ಪಡುತ್ತೆ, ಅದಕ್ಕೆ ಸಂತೋಷ ಆಗುತ್ತೆ. ಆರಂಭಕತ್ವ, ಸ್ಥಾವರಾದಿ ಜನ್ಮವನ್ನು ಪಡ್ಕೊಂಡಂತಹ ಅತ್ಯಂತ ಮೂಢರವರು ಯಾರು ಸ್ಥಾವರ ಜನ್ಮ ಪಡ್ಕೊಳ್ತಾರೋ ಅವರು ತುಂಬ ಮಹಾಪಾಪ ಮಾಡಿದವರು ಆ ಜನ್ಮ ಪಡ್ಕೊಳ್ತಾರೆ. ಅವರಿಗೆ ಮೇಲಕ್ಕೆ ಬರೋದಕ್ಕೆ ಅಲ್ಲಿ ಏನು ಮಾಡೋಕ್ಕಾಗಲ್ಲ, ಕರ್ಮ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಅಲ್ಲೇ ಅನುಭವಿಸ್ತಾ ಇರ್ತಾರೆ. ಈ ಹೆಣ್ಮಕ್ಳಿಗೆ ಅತ್ಯಾಚಾರ ಮಾಡಿ, ಕೊಲೆ ಮಾಡಿ, ಇದೆಲ್ಲ ಮಾಡ್ತಾರಲ್ಲ, ಅವೆಲ್ಲ ಅದಾಗೆ ಹುಟ್ಟೋದು ಅಲ್ಲ, ಸ್ಥಾವರ ಜನ್ಮ ಆಗಿ ಹುಡ್ತಾರೆ ಅವರು. ಗರ್ಭಭೂತಾನಾಂಚ ಸಂಸಮಾನಾನಾಂ ಕರ್ಮ ಸಂಭವೇ ಸಂಸಾರಾನುಪತ್ತಿಃ. ಗರ್ಭವನ್ನು ಪಡ್ಕೊಂಡಂತಹ ಅವರಿಗೆ ಗರ್ಭವಾಸ, ಗರ್ಭದಲ್ಲೇ ಇರ್ತಾರಲ್ಲ ಅವರಿಗೆ ಅಲ್ಲಿಂದ ಜಾಗ ಬೀಳುವಾಗ ಯಾವ ಕರ್ಮ ಇರುವುದಿಲ್ಲವಾದ್ರಿಂದ ಅವ್ರಿಗೆ ಸಂಸಾರವೇ ಇಲ್ಲ ಅಂತ ಆಗ್ಬಿಡುತ್ತೆ. ಈ ಪ್ರಕಾರ ಸಂಸಾರ ಇಲ್ಲದೇ ಬಂದ್ರು ಅಂತ ಆಗ್ಬಿಡುತ್ತೆ. ಈ ರೀತಿ ಹೇಳ್ಬಿಟ್ರೆ ಅಂದ್ರೆ ಅವ್ರಿಗೇನು ಮಗುಗೇನು ಕರ್ಮ ಮಾಡೋಕೆ ಗೊತ್ತಿಲ್ಲಲ್ಲ, ಗರ್ಭದಲ್ಲಿ ಇರ್ತಲ್ಲ, ಅದೇ ಪುಣ್ಯ ಪಾಪ ಮಾಡೋದು. ಅದು ಕೂಡ ಅದರಿಂದ ಜಾರ್ಕೊಂಡು ಬರುತ್ತಲ್ಲ. ಇಲ್ಲಿ ಎರಡು ಅರ್ಥ ಮಾಡ್ಬೋದು. ಜಗವಿರೋದ್ರಿಂದ ಅಬಾರ್ಷನ್ ಅಂತ, ಅಬಾರ್ಷನ್ ಆಗಿ ಹೋಗ್ತಾರಲ್ಲ, ಅದು ಅವರ ಕರ್ಮವೇ. ಆ ಶಿಶುವಿಗೆ ಯಾಕೋ ಈ ಜನ್ಮದಲ್ಲಿ ಬದುಕಿಲ್ಲ, 2 ತಿಂಗಳಿಗೋ 3 ತಿಂಗಳಿಗೋ ಅಬಾರ್ಷನ್ ಆಗಿ ಹೋಗ್ಬಿಡ್ತಾರೆ. ಅವರು ಮತ್ತೆ ಸುತ್ತ ಬೇರೆ ಜನ್ಮಕ್ಕೆ ಹೋಗ್ಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಕರ್ಮ ಬಲವಾಗಿದ್ದು ಚೆನ್ನಾಗಿದ್ರೆ ಅವರು ಶಿಶುವಾಗಿ ಬೆಳ್ಕೊಂಡು ಮಗುವಾಗಿ ಹೊರಗೆ ಬಂದು ನಮ್ಮ ಹಾಗೆ ಬೆಳ್ಕೊಳ್ತಾರೆ. ಅದು ಕರ್ಮ ಅಷ್ಟು ಇಲ್ಲ ಅಂತ ಆದ್ರೆ ಅಲ್ಲೇ ಅದು ಅಬಾರ್ಷನ್ ಆಗ್ಬಿಡುತ್ತೆ. ಕರ್ಮ ಗರ್ಭಭೂತಾನ, ಗರ್ಭರಾಗಿರುವಂತಹ ಆ ಶಿಶುಗಳಿಗೆ ಅಲ್ಲಿಂದ ಜಾರುವಾಗ ಕರ್ಮವೇ ಇಲ್ಲ ಅಂತ ಆದ್ರೆ ಸಂಸಾರವೇ ಇಲ್ಲ ಅಂತ ಆಗ್ಬಿಡುತ್ತೆ ಅವರಿಗೆ. ಸಂಸಾರ ಇದ್ದೇ ಇದೆ ಅವ್ರಿಗೂ. ತಸ್ಮಾನ್ ನೈಕಸ್ಮಿನ್ ಜನ್ಮನಿ ಸರ್ವೇಷಾಂ ಕರ್ಮಣಾಂ ಉದ್ಭವಃ. ಒಂದು ಜನ್ಮದಲ್ಲಿ ಎಲ್ಲಾ ಕರ್ಮಗಳನ್ನು ಅನುಭವಿಸ್ಬಿಡ್ತಾನೆ ಅನ್ನೋದು ಇಲ್ಲವೇ ಇಲ್ಲ. ಯಾವ ಒಂದು ಜನ್ಮದಲ್ಲೂ ಎಲ್ಲಾ ಕರ್ಮವನ್ನು ಪೂರ್ತಿ ಅನುಭವಿಸಕ್ ಆಗೋದೇ ಇಲ್ಲ. ದೇವತಾ ಜನ್ಮ ಬರಲಿ ಅಥವಾ ಪಿತೃಲೋಕ ಜನ್ಮ ಬರಲಿ, ಮನುಷ್ಯ ಜನ್ಮ ಬರಲಿ, ಆಯಾ ಜನ್ಮಕ್ಕೆ ಹೊಂದುವಂತಹ ಪುಣ್ಯ ಪಾಪವನ್ನು ಮಾತ್ರ ಅನುಭವಿಸ್ತಾರೆ ಹೊರತು ಆ ಜನ್ಮಕ್ಕೆ ಹೊಂದದೇ ಇರೋ ಪುಣ್ಯ ಪಾಪ ಹೊರಗಡೆಯಲ್ಲಿ ಬೇರೆ ಬ್ಯಾಗಲ್ಲಿ ಬೇರೆ ಡಬ್ಬಿ ಬ್ಯಾಲೆನ್ಸ್ ಆಗಿ ಇದ್ದೇ ಇರುತ್ತೆ, ಕಾಯ್ತಾ ಇರುತ್ತೆ. ಇದು ಮುಗಿದ್ಮೇಲೆ ಅದು ಅಟ್ಯಾಕ್ ಆಗುತ್ತೆ.
ಒಬ್ಬೊಬ್ರಿಗೂ 100 ಮೂಟೆ ಇರುತ್ತೆ ಪುಣ್ಯ ಪಾಪದ್ದು. 1 ಮೂಟೆ ತಗೊಂಡ್ ಬಂದು ನಾವು ಬಂದಿರ್ತೀವಿ. ಇಲ್ಲಿ ಮತ್ತೆ ಪುಣ್ಯ ಪಾಪ ಮಾಡಿ ಇನ್ನೊಂದು 100 ಮೂಟೆ ಮಾಡ್ತೀವಿ. ಆ 100 ಮೂಟೆನೂ ಅದು ಹಿಂದೆ ಹೋಗಿ ಕೂತ್ಕೊಳ್ಳುತ್ತೆ. ಹೀಗೆ ಲೆಕ್ಕವಿಲ್ಲದಷ್ಟು ಪುಣ್ಯ ಪಾಪಗಳ ರಾಶಿ ಇರುತ್ತೆ ನಮ್ಮ ಹಿಂದೆ. ಅದನ್ನು ಅನುಭವಿಸಿ ಮುಗಿಸ್ತೀನಿ ಅನ್ನೋಕ್ ಆಗಲ್ಲ. ಆತ್ಮಜ್ಞಾನ ಪಡ್ಕೊಂಡ್ಬಿಟ್ರೆ ನಾನು ಮಾಡಿಯೇ ಇಲ್ಲ, ಮಾಡುವವನೇ ಅಲ್ಲ, ಕರ್ತೃತ್ವ ಭಕ್ತತ್ವೇ ಸುಳ್ಳು, ಈ ಪ್ರಪಂಚವೇ ಸುಳ್ಳು, ಇರೋದು ಆತ್ಮೊಬ್ಬನೇ ಗೊತ್ತಾಗ ಅದೇ ನಾನು ತಂದ್ಕೊಂಡ್ರಲ್ಲ, ಅವನಿಗಿನ್ ಜನ್ಮ ಇಲ್ಲ, ಮುಕ್ತ ಆಗ್ತಾನೆ. ಆತ್ಮಜ್ಞಾನವಿಲ್ಲದೇನೆ ಯಾರಿಗೂ ಮುಕ್ತಿ ಆಗೋಕ್ಕಾಗಲ್ಲ. ಎಷ್ಟೇ ಕರ್ಮ ಮಾಡಿ ಉಪಾಸನೆ ಮಾಡಿದ್ರು ಲೋಕಾಂತರಕ್ಕೆ ಹೋಗ್ಬಹುದು, ಪುಣ್ಯಲೋಕಕ್ಕೆ ಹೋಗ್ಬೋದೇ ಹೊರತು ಮುಕ್ತಿ ಆಗೋಲ್ಲ. ಮುಕ್ತಿ ಆಗೋದಕ್ಕೆ ಜ್ಞಾನವೇ ಬೇಕು. ಪುಣ್ಯ ಮಾಡಿದ್ರೆ ಈಗ ದೇವತೆಯಾಗೂ ಹುಟ್ಬೋದು. ಆ ಚಂದ್ರಲೋಕದಲ್ಲಿ ದೇವತೆಗಳು ಅಂತೆಲ್ಲ ಹೇಳ್ತಾ ಇದ್ರಲ್ಲ ನೀವು, ಹೌದು, ಹುಟ್ಬೋದು. ದೇವತೆಗಳು ಚಂದ್ರಮಂಡಲದಲ್ಲೂ ಹುಟ್ಬೋದು, ಇಂದ್ರಾದಿ ಲೋಕದಲ್ಲೂ ಹುಟ್ಬೋದು, ಇನ್ನೊಂದು ಮೇಲಕ್ಕೂ ಹೋಗ್ಬೋದು, ಸತ್ಯಲೋಕದವರೆಗೂ ಮೇಲಕ್ಕೆ ಹೋಗ್ಬೋದು. ಅದು ಈಕ್ವೇಶನ್ ಇರುತ್ತೆ ಅನ್ಸುತ್ತೆ. ಇಷ್ಟು ಪುಣ್ಯ ಮಾಡಿದ್ರೆ ಯಾವ್ಯಾವ ಪುಣ್ಯವನ್ನು ಮಾಡಿದ್ರು ಯಾವ್ಯಾವ ಲೋಕ ಶಾಸ್ತ್ರ ಹೇಳುತ್ತೆ. ಇಂತಿಂತ ಪುಣ್ಯಕರ್ಮ ಮಾಡಿದ್ರು ಇಂತಿಂತ ಯಜ್ಞಾಗಾದಿ ಮಾಡಿದ್ರು ದೇವಲೋಕಕ್ಕೆ ಹೋಗ್ತಾರೆ. ಇದು ಉಪಾಸಕರಾದವರು ಬ್ರಹ್ಮಲೋಕಾಂತವರೆಗೂ ಹೋಗ್ತಾರೆ. ಹೇಳ್ಕೊಂಡು ಹೋಗುತ್ತೆ. ಒಟ್ಟು ಎಲ್ಲೇ ಹೋದ್ರು ಎಲ್ಲ ಸಂಸಾರವೇ. ಹುಟ್ಟು ಸಾವು ಅನ್ನೋದೆಲ್ಲ ಸಂಸಾರವೇ. ಅದು ಶರೀರ ಪಾರ್ಥಿವ ಶರೀರವ, ಅದು ಅಮ್ಮಯ ನೀರಿನ ಶರೀರವ, ತೇಜೋಮಯ ಶರೀರವ, ವಾಯುಮಯವ, ಆಕಾಶಮಯವ, ಮನೋಮಯವ, ಏನಾದ್ರು ಆಗಲಿ ಎಲ್ಲವೂ ಲಿಂಗ ಶರೀರವೇ. ಲಿಂಗ ಶರೀರಕ್ಕೆ ಸ್ಥೂಲ ಶರೀರ ಇದ್ದೇ ಇರುತ್ತೆ. ಅದು ಒಂದು ರೀತಿ ಆ ಉಪಾಸನಾ ಬಲದಿಂದ ಅಂತರ್ಧಾನಾದಿ ಶಕ್ತಿಗಳು, ಅಣಿಮಾದಿ ಸಿದ್ಧಿಗಳು ಅದೆಲ್ಲ ಇರುತ್ತೆ. ಆ ವಿಷಯ ಬೇರೆ, ಉಪಾಸನೆ ಬಲದಿಂದ ಬರೋದು. ಎತ್ತು ಕೈಶ್ಚಿದುಚ್ಯತೆ ಸರ್ವಕರ್ಮಾಶ್ರಯೋಪಮರ್ದೇನ ಪ್ರಾಯೇಣ ಕರ್ಮಣಾಂ ಜನ್ಮಾರಂಭಕತ್ವಂ. ಬಲುಮಟ್ಟಿಗೆ ಪ್ರಾಯಣ ಅಂತ ಹೇಳಿದ್ರೆ ಬಲುಮಟ್ಟಿಗೆ ಕೆಲವರು ಹೇಳ್ತಾರೆ ಎಲ್ಲಾ ಕರ್ಮಕ್ಕೂ ಆಶ್ರಯವಾಗಿರುವ ದೇಹವು ನಾಶವಾದ ಮೇಲೆ ಆ ಕರ್ಮಗಳಿಗೆ ಜನ್ಮಾಂತರ್ಮಕತ್ವ ಉಂಟಾಗತ್ತೆ ಅಂತ ಹೇಳ್ತಾರೆ. ಅವಾಗ ತತ್ರ ಕಾಲಚಿತ್ ಕರ್ಮಾಣಿ ಅನಾರಂಭಕತ್ವೇನ ತಿಷ್ಠಂತಿ ಕಾಲಚಿತ್ ಜನ್ಮಾರಂಭಂತೆ ಇತಿ ನೋಪಪದ್ಯತೆ. ಅವೇಂತಾರೆ ಸರ್ವಕರ್ಮಾಶ್ರಯಕ್ಕೂ ಸರ್ವಕರ್ಮಕ್ಕೂ ಆಶ್ರಯವಾಗಿರುವಂತ ದೇಹ ಹೋದ್ಮೇಲೆ ಜನ್ಮಾಂತ ಆಗತ್ತೆ ಅಂತ ಹೇಳ್ತಾರೆ. ಎಲ್ಲಾ ಕರ್ಮಗಳ ಆಶ್ರಯವನ್ನು ನಾಶ ಮಾಡಿಯೇ ಬಲುಮಟ್ಟಿಗೆ ಕರ್ಮಗಳು ಜನ್ಮಾಂತ ಉಂಟು ಮಾಡುತ್ತೆ ಅಂತ ಅದು ಹೊಂದಲ್ಲ ಅಂತ ಇದ್ದಾರೆ. ಕೆಲವು ಕರ್ಮಗಳು ಜನ್ಮ ಉಂಟು ಮಾಡದೆ ಹಾಗೇ ಇರುತ್ತೆ, ಕೆಲವು ಮಾತ್ರ ಜನ್ಮ ಉಂಟು ಮಾಡುತ್ತೆ ಎಂಬುದು ಹೊಂದಲಾರದು. ಏಕೆಂದ್ರೆ ಮರಣವು ತನ್ನ ವಿಷಯವನ್ನೆಲ್ಲ ತೋರಿಸುವಂತೆ ವಿಷಯವನ್ನೆಲ್ಲ ತೋರಿಸುವ ದೀಪದಂತೆ ಎಲ್ಲಾ ಕರ್ಮಗಳನ್ನು ಅಭಿವ್ಯಕ್ತಪಡಿಸುತ್ತೆ ಎಂದು ಅವರ ಅಭಿಪ್ರಾಯ. ಈ ಪಕ್ಷವನ್ನು ಇದರ ಖಂಡನೆಯನ್ನು ಸೂಕ್ತವಾಗಿ ಕಾಣಬಹುದು. ಎಲ್ಲಾ ಕರ್ಮಗಳ ಆಶ್ರಯ, ಕರ್ಮಗಳಿಗೆಲ್ಲ ಆಶ್ರಯ ಯಾವುದು ಅಂತಂದ್ರೆ ಇದು ದೇಹ. ದೇಹ ನಾಶ ಮಾಡಿ ಬಲಮಟ್ಟಿಗೆ ಕರ್ಮಗಳು ಜನ್ಮ ಉಂಟು ಮಾಡುತ್ತೆ ಅಂತ. ಹಾಗಾಗಿ ಕೆಲವು ಕರ್ಮಗಳು ಜನ್ಮನುಂಟು ಮಾಡದೆ ಹಾಗೆಯೇ ಇರುತ್ತದೆ, ಕೆಲವು ಮಾತ್ರ ಜನ್ಮನುಂಟು ಮಾಡುತ್ತೆ ಎಂಬುದು ಹೊಂದೋದಿಲ್ಲ. ಯಾಕೆ? ಅವ್ರು ಹಾಗಂತಾರೆ. ಹೇಗೆ ದೀಪ ತನ್ನ ಮುಂದೆ ಎಲ್ಲವನ್ನೂ ತೋರಿಸ್ಬಿಡುತ್ತದೆಯೋ, ಮರಣ ಕಾಲ ಆಗೋದು ಎಲ್ಲಾ ಕರ್ಮಕ್ಕೂ ಇನ್ವೈಟ್ ಮಾಡುತ್ತೆ. ಎಲ್ಲಾ ಕರ್ಮವನ್ನು ತಗೊಂಡ್ಬಿಟ್ಟು ಅವನು ಅನುಭವಿಸ್ಬಿಟ್ಟಿದ್ರೆ ಆಮೇಲೆ ಮತ್ತೆ ಜನ್ಮ ಬರೋದಿಲ್ಲ ಅಂತ ಕೆಲವು ಜನ ಹೇಳ್ತಾರಂತೆ. ಅದು ಸರಿಯಲ್ಲ ಅಂತ. ಯಾವುದೇ ಜನ್ಮದಲ್ಲಿ ಯಾವುದೇ ಮನುಷ್ಯ ಹುಟ್ಟುವಾಗ ಹೋದ ಜನ್ಮದಲ್ಲಿ ನಾವು ಸಾಯ್ತೀವಲ್ಲ, ಸತ್ ಕೂಡ್ಲೇನಿಗೆ ಎಲ್ಲಾ ಕರ್ಮಗಳು ನುಗ್ಗುಬಿಡುತ್ತಂತೆ. ಎಲ್ಲಾ ಕರ್ಮಗಳು ಸೇರಿಬಿಟ್ಟು ಒಂದ್ ಜನ್ಮ ತಂದು ಕೊಟ್ಬಿಡುತ್ತೆ. ಒಂದ್ ಜನ್ಮ ತಂದ್ಬಿಟ್ಟು ಅಲ್ಲಿ ಅನುಭವಿಸ್ಬಿಟ್ರೆ ಅವನು ಮುಕ್ತನಾಗ್ಬಿಡ್ತಾನೆ, ಮತ್ತೆ ಸುಟ್ಟೋಲ್ಲ ಅಂತ ಕೆಲವು ಜನ ಹೇಳ್ತಾರೆ. ಅದೇ ಸರಿಯಲ್ಲ. ಯಾಕೆಂದ್ರೆ ಇನ್ನೂ ಅನೇಕ ಕರ್ಮ ಇದ್ದೇ ಇರುತ್ತೆ, ಎಲ್ಲಾ ಕರ್ಮಗಳು ಬರೋಕ್ ಆಗೋದೇ ಇಲ್ಲ. ಈ ಜನ್ಮದಲ್ಲಿ ಮಾಡಿದ ಕರ್ಮಗಳೆಲ್ಲ ಇದ್ದೇ ಇರುತ್ತೆ. ಅದು ಯಾವ್ದೋ ಕಾಲಕ್ಕೆ ಮನುಷ್ಯ ಹುಟ್ಲೇಬೇಕು ಮತ್ತೆ, ಯಾಕಂದ್ರೆ ಅದು ಪಾಪ ಪುಣ್ಯ ಅಕ್ಯುಮುಲೇಟ್ ಆಗ್ಲೇಬೇಕು ಎಲ್ಲರಿಗೆ. ಮತ್ತೆ ಹೌದು, ಎಲ್ಲಾ ಜನ್ಮೂ ಬಂದೇ ಬರುತ್ತೆ. ಪುಣ್ಯ ಪಾಪದ ನಿಮಿತ್ತದಿಂದ ಯಾವ್ಯಾವ ಜನ್ಮ ಯಾವಾಗ ಬರುತ್ತೆ ಹೇಳಕ್ಕಾಗಲ್ಲ. ನಮ್ಮ ಹಿಂದೆ ಏನೇನ್ ಪುಣ್ಯ ಪಾಪಗಳು ಕೂತ್ಕೊಂಡಿದೆ ಅಂತ ನಮ್ಗೆ ಗೊತ್ತಾಗಲ್ಲ. ಆ ಪುಣ್ಯ ಪಾಪಗಳು ಯಾವ್ಯಾವ ಜನ್ಮ ತರುತ್ತೆ ನಮ್ಗೆ ಏನು ಗೊತ್ತಾಗಲ್ಲ. ಈಗ ಮನುಷ್ಯ ಹುಟ್ಟಿದೀವಿ ಅಷ್ಟೊಂದು ಗೊತ್ತೇ ಹೊರತು ನಮ್ಮ ಹಿಂದುಗಳಲ್ಲಿ ಎಷ್ಟು ಮೂಟೆಗಳಿದೆ ಪುಣ್ಯ ಪಾಪಗಳದ್ದು, ಅದಕ್ಕೆಲ್ಲ ಏನೇನ್ ಜನ್ಮ ಅನ್ನೋದು ನಮ್ಗೆ ಎಂತ ಗೊತ್ತಾಗತ್ತೆ. ಅವುಗಳು ಬಂದಾಗ್ಲೇನೆ ಅವುಗಳು ಆ ಜನ್ಮ ಕೊಟ್ಕೊಂಡು ಹೋಗುತ್ತೆ.
ಇದು ಎಲ್ಲಾ ಕರ್ಮಗಳ ಆಶ್ರಯ ಅಂದ್ರೆ ಏನು ಸ್ಪಷ್ಟಪಡಿಸೇ ಇಲ್ಲಪ್ಪ. ಎಲ್ಲಾ ಕರ್ಮಗಳ ಆಶ್ರಯವನ್ನು ನಾಶ ಮಾಡಿಯೇ ಬಲಮಟ್ಟಿಗೆ ಕರ್ಮಗಳು ಜನ್ಮನುಂಟು ಮಾಡುತ್ತೆ. ಹೀಗಿರಲಿ ಕೆಲವು ಕರ್ಮಗಳನ್ನು ಜನ್ಮನುಂಟು ಮಾಡಿದ್ರೆ ಹಾಗೆ ಇರುತ್ತವೆ, ಕೆಲವು ಉಂಟು ಮಾಡುದು ಎಂಬುದು ಹೊಂದಲಾರದು. ಅವರ ಪ್ರಕಾರ ಈ ಎಲ್ಲಾ ಕರ್ಮಕ್ಕೂ ಆಶ್ರಯ ದೇಹ. ದೇಹ ಬಿದ್ದು ಕೂಡ್ಲೇನಿಗೆ ಹಿಂದಿನ ಎಲ್ಲಾ ಜನ್ಮದಲ್ಲೂ ಮಾಡಿದಾಗ ಅಷ್ಟು ಪುಣ್ಯ ಪಾಪಗಳು ಬಂದ್ಬಿಟ್ಟು ಫಲ ಕೊಡುತ್ತೆ ಅಂತ ಅವ್ರ ಕಲ್ಪನೆ. ಕೆಲವು ಕೊಡುತ್ತೆ ಕೆಲವು ಕೊಡಲ್ಲ ಅನ್ನೋದು ಇಲ್ಲ ಅಂತ ಈ ಕೆಲವರ ಪಕ್ಷವನ್ನು ತಗೊಳ್ತಾ ಇದ್ದಾರೆ, ಅನುವಾದ ಮಾಡ್ತಿದ್ದಾರೆ. ಯಾರೋ ಒಬ್ರು ಬೇರೆ ಪಕ್ಷ ಇದು, ಶಂಕರಾಚಾರ್ಯ ಪಕ್ಷ ಅಲ್ಲ. ಅದು ತಪ್ಪು ಅಂತ ಇದ್ದಾರೆ ಶಂಕರಾಚಾರ್ಯರು. ಹಾಗೆ ಎಲ್ಲಾ ಕರ್ಮಗಳು ನುಗ್ಗಕ್ಕಾಗಲ್ಲ. ಯಾವುದು ಬಲಿಷ್ಠವೋ ಅದು ನುಗ್ಗತ್ತೆ ಹೊರತು, ದುರ್ಬಲವಾದದ್ದು ಹೀಗೆ ಕೂತ್ಕೊಳತ್ತೆ ಹೊರತು, ಮರಣ ಕಾಲ ಅನ್ನೋದು ಎಲ್ಲಾ ಕರ್ಮವನ್ನು ಇನ್ವೈಟ್ ಮಾಡುತ್ತೆ, ಎಲ್ಲಾ ಕರ್ಮಗಳು ಬಂದ್ಬಿಡುತ್ತೆ, ಅದರಲ್ಲಿ ಎಲ್ಲ ಅನುಭವಿಸ್ಬಿಟ್ಟು ಮುಗಿಸ್ಬಿಡ್ತಾನೆ ಅಂತ ಜನ ಈ ರೀತಿ ಕಲ್ಪನೆ ಮಾಡಿದ್ದಾರೆ. ಯಾವ ವಾದಿಗಳು ಗೊತ್ತಾಗಲ್ಲ, ಭಕ್ತ ಪ್ರಪಂಚರೋ ಭೇದವಾದಿಗಳೋ ವೃತ್ತಿಕಾರರು ಯಾರು ಗೊತ್ತಿಲ್ಲ. ಶಂಕರಾಚಾರ್ಯರಿಗೆ ಹಿಂದಿ ಹೀಗೆ ಹೇಳ್ತಾ ಇದ್ದಂತ ಒಂದು ವಾದಿಗಳು, ಅದು ಸರಿಯಲ್ಲ ಅಂತಾರೆ. ಅವರು ದೀಪ ತನ್ನ ಮುಂದಿರೋ ಎಲ್ಲಾ ಪದಾರ್ಥಗಳನ್ನು ತೋರಿಸುವ ಹಾಗೆ ಮರಣ ಎಲ್ಲಾ ಕರ್ಮವನ್ನು ತೋರಿಸ್ಬಿಡತ್ತೆ, ಎಲ್ಲಾ ಕರ್ಮವನ್ನು ತಗೊಂಡ್ಬಿಡತ್ತೆ. ಆಮೇಲೆ ಒಂದ್ ಜನ್ಮ ಬಂದ್ಬಿಡತ್ತೆ, ಆ ಜನ್ಮ ಆದ್ಮೇಲೆ ಮುಕ್ತರಾಗ್ಬಿಡ್ತಾರೆ ಅಂತ ಅಂತಾರೆ. ಅದು ಸುಳ್ಳದು. ಆ ಜನ್ಮದಲ್ಲಿ ಮಾಡೋದನ್ನ ಪುಣ್ಯ ಪಾಪನ, ಅದಕ್ಕೆಲ್ಲ ಏನ್ ಗತಿ ಆಯ್ತು. ಯಾವಾಗ ಮರಣ ಬರುತ್ತೋ ಆ ಮರಣಕ್ಕೆ ಮೊದಲು ಆ ಜನ್ಮದಲ್ಲಿ ಮಾಡಿದ ಅದು ಎಲ್ಲಾ ಕರ್ಮಗಳು ಕೂತಿರುತ್ತೆ. ಇನ್ನು ಹಿಂದಿನ ಜನ್ಮದಲ್ಲಿದ್ದ ಪುಣ್ಯ ಪಾಪಗಳು ಕಾಯ್ತಾ ಇರುತ್ತವೆ. ಎಲ್ಲವನ್ನು ತೆಗೆದುಕೊಂಡು ಅನುಭವಿಸಕ್ ಆಗೋದೇ ಇಲ್ಲ. ತದಸತ್ ಅದು ಸರಿ ಅಲ್ಲ. ಸರ್ವಸ್ಯ ಸರ್ವಾತ್ಮಕತ್ವಾಭ್ಯುಪಗಮಾತ್ ಸರ್ವಸ್ಯ ಸರ್ವಾತ್ಮಕ ಎಲ್ಲವೂ ಸರ್ವಾತ್ಮಕವಾಗಿದೆ ಎಂದು ಒಪ್ಪಿರುತ್ತೇವೆ ಎಂದರೆ, ಪಂಚೀಭೂತಗಳಿಂದ ಆಗಿರುವುದರಿಂದ ಸರ್ವೂ ಸರ್ವಾತ್ಮಕವಾಗಿದೆ. ಯಾವ ಎಲ್ಲಾ ಶರೀರವು ಪಂಚೀಭೂತಾತ್ಮಕವಾಗಿದೆ ಅಂತ ಇದ್ದಾರೆ. ನಹಿ ಸರ್ವಸ್ಯ ಸರ್ವಾತ್ಮಕತ್ವೇ ದೇಶಕಾಲ ನಿಮಿತ್ತ ಅವರುದ್ಧತ್ವಾತ್ ಸರ್ವಾತ್ಮ ಅಪಮರ್ಧ ಕಸ್ಯಚಿತ್ ಕ್ವಚಿದ್ ಅಭಿವ್ಯಕ್ತಿರ್ವಾ ಸರ್ವಾತ್ಮನ ಉಪಪದ್ಯತೆ. ಎಲ್ಲವೂ ಸರ್ವಾತ್ಮಕವಾಗಿರುವಲ್ಲಿ, ಎಲ್ಲವೂ ಸರ್ವಾತ್ಮಕ, ಪಂಚಭೂತವೂ ಸರ್ವಾತ್ಮಕವಾಗಿದೆ ಅಂತೆ. ಸರ್ವಾತ್ಮಕವಾಗಿರುವಾಗ ದೇಶ ಕಾಲ ನಿಮಿತ್ತ ಇವುಗಳ ಅಡ್ಡಿ ಇರೋದ್ರಿಂದ ಯಾವುದೊಂದು ಸಂಪೂರ್ಣವಾಗಿ ನಾಶವಾಗುವುದೆಂಬುದಾಗಲಿ, ಎಲ್ಲಿಯಾದರೂ ಸಂಪೂರ್ಣವಾಗಿ ಅಭಿವ್ಯಕ್ತಿ ಆಗುವುದು ಅನ್ನೋದಾಗಲಿ ಹೊಂದೋದಿಲ್ಲ. ಸಂಪೂರ್ಣ ನಾಶವೂ ಹೊಂದಲ್ಲ, ಸಂಪೂರ್ಣ ಅಭಿವ್ಯಕ್ತಿಯೂ ಹೊಂದಲ್ಲ. ಸರ್ವಕರ್ಮ ಶಿವಕಮರ್ಥೇನ ಸಾಶ್ರಯ ಎಂಬ ಮೂಲ ಅನುವಾದ. ಆಶಯ ಎಂಬ ಪಾಠವಿದ್ದರೆ ವಾಸನೆ ಎಂಬ ಅರ್ಥ ಮಾಡಬೇಕಾದ್ರು. ಹಿಂದಿನ ಜನ್ಮದ ವಾಸನೆಗಳೆಲ್ಲವೂ ಒಂದೇ ಸಲಕ್ಕೆ ನಾಶವಾಗುವುದು ಎಂಬುದನ್ನು ಮುಂದೆ ಚರ್ಚಿಸಲಾಗುವುದು. ಎಲ್ಲ ಒಂದ್ಸಲ ಸಸ್ಪೆನ್ಷನ್ ಹೇಳ್ತಾ ಇದ್ದಾರೆ, ಕ್ಲಿಯರ್ ಆಗಿ ಹೇಳ್ತಾನೆ ಇಲ್ಲ ಭಾಷಿಕಾರರು. ಎಲ್ಲವನ್ನೂ ಏನು ಇಟ್ಕೊಂಡಿದ್ದಾರೆ, ಕರ್ಮಗಳ ಆಶ್ರಯ ಅಂದ್ರೆ ಯಾವುದು ಇಟ್ಕೊಂಡಿದ್ದಾರೆ ಏನು ಸ್ಪಷ್ಟಪಡಿಸ್ತಾ ಇಲ್ಲ. ಎಲ್ಲಾ ಕರ್ಮಗಳ ಆಶ್ರಯವನ್ನು ನಾಶ ಮಾಡೋದ್ರಿಂದ ಏನು ಅದ ಸ್ಪಷ್ಟ ಆಗಲಿಲ್ಲ. ಆಮೇಲೆ ಎಲ್ಲವೂ ಸರ್ವಾತ್ಮಕವಾಗಿದೆ, ಎಲ್ಲವೂ ಕರ್ಮ ಸರ್ವಾತ್ಮಕ ಅಂತ ಇದ್ದಾರ, ಪಂಚಭೂತ ಸರ್ವಾತ್ಮಕ ಅಂತ ಇದ್ದಾರ, ಅದು ಸ್ಪಷ್ಟ ಆಗಲು. ಸರ್ವಾತ್ಮಕವಾಗಿರುವಾಗ ದೇಶಕಾಲ ನಿಮಿತ್ತ ಇವುಗಳ ಅಡ್ಡಿ ಇರೋದ್ರಿಂದ ಯಾವುದೊಂದು ಸಂಪೂರ್ಣವಾಗಿ ನಾಶವಾಗುವುದೆಂಬುದಾಗಲಿ, ಎಲ್ಲಿಯಾದರೂ ಸಂಪೂರ್ಣವಾಗಿ ಅಭಿವ್ಯಕ್ತವಾಗುವುದಾಗಲಿ ಹೊಂದುವುದಿಲ್ಲ. ಎಲ್ಲವೂ ಒಂದೇ ಜಾಗದಲ್ಲಿ ತೋರ್ಕೊಳ್ತಾ ಇರೋದು ಹೊಂದಲ್ಲ, ಎಲ್ಲವೂ ಸಂಪೂರ್ಣ ನಾಶವಾಗುತ್ತೆ ಇರೋದು ಹೊಂದುವುದಿಲ್ಲ. ತಥಾ ಸರ್ವಕರ್ಮಣಾಂ ಶಾಶ್ರಯಾಣಾಂ ಭವೇತ್. ಹಾಗೆ ಇದು ಎಲ್ಲಾ ಆಶ್ರಯವಾದ ಎಲ್ಲಾ ಕರ್ಮಗಳಿಗೂ ಹೀಗೆ ಆಗಬೇಕು. ಇದು ಆಶ್ರಯವಾಗಿರುವ ಎಲ್ಲಾ ಕರ್ಮಗಳು ಆಶ್ರಯತನೇ, ಆಶ್ರಯವಾಗಿರುವ ಕರ್ಮಗಳಿಗೆ ಎಲ್ಲಾ ಕರ್ಮಕ್ಕೂ ಆಶ್ರಯ ಉಂಟು. ಎಲ್ಲಾ ಕರ್ಮಕ್ಕೂ ಆಶ್ರಯವಾಗಿರುವ ಎಲ್ಲಕ್ಕೂ ಈ ರೀತಿಯಾಗಿ ಆಗಬೇಕು. ಎಲ್ಲವೂ ಪಂಚಭೂತಗಳನ್ನು ಇಟ್ಕೊಂಡು ಆಶ್ರಯ ಮಾಡಿಕೊಂಡು ಆ ಜೀವನಿಗೆ ಆ ಕರ್ಮಾನುಸಾರವಾಗಿ ಫಲ ಕೊಡ್ತಾ ಹೋಗುತ್ತೆ.
ಯಥಾಚ ಪೂರ್ವಾನುಭೂತ ಮನುಷ್ಯ ಮಯೂರ ಮರ್ಕಟಾದಿ ಜನ್ಮಾಭಿಸಂಸ್ಕೃತ ಯಥಾ ಚ ಪೂರ್ವಾನುಭೂತ ಮನುಷ್ಯ ಮಯೂರ ಮರ್ಕಟಾದಿ ಜನ್ಮಾದಿ ಸಂಸ್ಕೃತಃ ವಿರುದ್ಧ ಅನೇಕ ವಾಸನ ವಿರುದ್ಧ ಅನೇಕ ವಾಸನ ಮರ್ಕಟತ್ವ ಪ್ರಾಪಕೇನ ಕರ್ಮಣ ಮರ್ಕಟತ್ವ ಪ್ರಾಪಕೇನ ಕರ್ಮಣ ಮರ್ಕಟ ಜನ್ಮಾರಭವಾಣೇನ ಮರ್ಕಟ ಜನ್ಮಾರಭವಾಣೇನ ನೋಪಮರ್ಜಂತೆ ತಥಾ ಕರ್ಮಾಣ್ಯಪಿ ಅನ್ಯ ಜನ್ಮ ಪ್ರಾಪ್ತಿ ನಿಮಿತ್ತಾನಿ ಜನ್ಮ ಪ್ರಾಪ್ತಿ ನಿಮಿತ್ತಾನಿ ನೋಪಮರ್ಜಂತೆ ಇದು ಯುಕ್ತಂ. ಲೋಕಮೃತ್ಯಂತೆ ಇತಿ ಯುಕ್ತಂ. ಹೇಗೆ ಹಿಂದೆ ಅನುಭವಿಸಿದ್ದಾಗಿರುವ ಮನುಷ್ಯ ಜನ್ಮ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ಪ್ರತಿಯೊಂದು ಜನ್ಮವನ್ನು ಅನುಭವಿಸಿದ್ದಾನೆ ಅಂತ ಇದ್ದಾರೆ ಶಂಕರಾಚಾರ್ಯರು. ನಮಗೆ ಹಿಂದೆ ಮನುಷ್ಯ ಜನ್ಮದ ಅನುಭವ ಇದೆ. ಹಿಂದೆ ನವಿಲು, ಕೋತಿ, ಮಯೂರ, ಮರ್ಕಟ, ಮನುಷ್ಯ, ಮಯೂರ, ಮರ್ಕಟ ರಾಸ ಒಂದು ಮಕ್ಕಳ ಇದ್ದಾರೆ. ಹಿಂದೆ ನಾವು ಮನುಷ್ಯರಾಗಿ ಹುಟ್ಟಿರ್ತೀವಿ, ಆಮೇಲೆ ನವಿಲಾಗಿ ಹುಟ್ಟಿರ್ತೀವಿ, ಕೋತಿಯಾಗಿ ಹುಟ್ಟಿರ್ತೀವಿ. ಆ ಸಂಸ್ಕಾರ ನಮ್ಮಲ್ಲಿ ಇದ್ದೇ ಇರುತ್ತೆ, ಅಲ್ಲಿ ನಮ್ಮ ವಾಸನೆ ಇದ್ದೇ ಇರುತ್ತೆ. ಅದು ವಿರುದ್ಧವಾದ ಅನೇಕ ವಾಸನೆ ಒಂದು ಇನ್ನೊಂದು ಸೇರಲ್ಲ. ಮಯೂರ ವಾಸನೆ ಮರ್ಕಟಕ್ಕೆ ಹೊಂದಲ್ಲ, ಮರ್ಕಟ ವಾಸನೆ ಮಯೂರಕ್ಕೆ ಹೊಂದಲ್ಲ, ಆ ಮಯೂರ ಮರ್ಕಟ ವಾಸನೆ ಮನುಷ್ಯನಿಗೆ ಹೊಂದಲ್ಲ. ಆ ಮೂರು ಬೇರೆ ಬೇರೆ ಆಗಿರ್ತಕ್ಕಂಥ ವಾಸನಾರೂಪವಾದ ಜನ್ಮಗಳು. ಅದು ಯಾವುದೋ ಒಂದು ಕರ್ಮ ಮರ್ಕಟತ್ವ ಅಂತ ತಂದುಕೊಟ್ರೆ, ಅಂದ್ರೆ ಕೋತಿ ಜನ್ಮ ಅಂತ ತಂದುಕೊಟ್ರೆ, ಆ ಕರ್ಮವನ್ನ ಆರಂಭ ಮಾಡುವಾಗ ಆ ವಾಸನೆ ನಾಶವಾಗಲ್ಲ, ಅದು ಪೆಂಡಿಂಗ್ ಅಲ್ಲಿ ಇರುತ್ತೆ. ಮಯೂರ ಜನ್ಮಕ್ಕೆ ಕಾರಣವಾಗಿರೋ ಕರ್ಮಗಳು, ಮನುಷ್ಯ ಜನ್ಮಕ್ಕೆ ಕಾರಣ ಕರ್ಮಗಳು ಅದು ಪೆಂಡಿಂಗ್ ಹೋಗುತ್ತೆ. ಮರ್ಕಟ ಜನ್ಮದ ಮಾತ್ರ ತೋರ್ಕೊಳುತ್ತೆ. ಮರ್ಕಟದ್ದು ಹೋಯ್ತು ಮಯೂರ ಬಂದ್ರೆ ಮರ್ಕಟದ್ದೆಲ್ಲ ಪೆಂಡಿಂಗ್ ಹೋಗುತ್ತೆ, ಮಯೂರ ತೋರ್ಕೊಳುತ್ತೆ. ಒಟ್ಟಿನಲ್ಲಿ ಎಲ್ಲಾ ಜೀವನಗಳಿಗೂ ಎಲ್ಲಾ ಜನ್ಮದ ಅನುಭವವೂ ಇದೆ, ವಾಸನೆಯೂ ಇದೆ. ಆಯಾಯ ಕರ್ಮ ನಿಮಿತ್ತವಾಗಿ ಆಯಾಯ ವಾಸನೆ ಇದ್ಕೊಳ್ತೆ ಅಂತ ಇದ್ದಾರೆ. ನಮ್ಮ ಈ ಜೀವನಿಗೆ 84 ಲಕ್ಷ ಜೀವರಾಶಿ ಜನ್ಮದ ವಾಸನೆಯೂ ಇದೆ. ಅದ ಕರ್ಮ ಯಾವುದು ಪ್ರಬಲವೋ ಆ ಜನ್ಮ ತಂದ್ಕೊಡುತ್ತೆ. ಎಲ್ಲಾ ಜನ್ಮದ ವಾಸನೆ ಇದೆ. ಏನಾಗಬೇಕು, ತಿಗಣೆ ಆಗೋದಕ್ಕೂ, ಹಲ್ಲಿ ಆಗೋದಕ್ಕೂ, ಜೀರಳಿ ಆಗೋದಕ್ಕೂ ಅದರ ವಾಸನೆ ಇದೆ ಜೀವನಲ್ಲಿ. ಆದ್ರೆ ಅದರ ಕರ್ಮ ಬಂದಾಗ ಮಾತ್ರ ತೋರ್ಕೊಳತ್ತೆ, ಇದಾದ್ರೆ ತೋರ್ಕೊಳಲ್ಲ. ಎಲ್ಲಾ ಜನ್ಮದ ವಾಸನೆ ಇದ್ಬಿಡುತ್ತೆ. ವಾಸನೆ ಇದ್ಬಿಟ್ಟ ಮೇಲೆ ಏನಾದ್ರೂ ಕನ್ಫ್ಯೂಷನ್ ಆಗ್ಬಿಟ್ಟು ರಾಂಗ್ ಜನ್ಮದಲ್ಲಿ ತೋರ್ಕೊಂಡ್ಬಿಟ್ರೆ ಕಷ್ಟ. ಅಲ್ಲ, ಕರ್ಮ ಇರ್ಬೇಕು. ಎಂತದ ತೋರ್ಕೊಂಡ್ಬಿಟ್ರೆ ತುಂಬಾನೇ ಕಷ್ಟ. ಅದು ಕರೆಕ್ಟ್ ಅಮ್ಮ. ಆದ್ರೆ ವಾಸನೆ ಜೀವನಿಗೆ ಎಲ್ಲಾ ಜನ್ಮಕ್ಕೂ ಇರುತ್ತೆ. ಆ ಕರ್ಮ ಇದ್ರೆ ಮಾತ್ರ ಅದು ತೋರ್ಕೊಳುತ್ತೆ. ಕರ್ಮ ಇದ್ರೆ ಹೋದ್ರೆ ಅದು ಪೆಂಡಿಂಗ್ ಅಲ್ಲಿ ಇರುತ್ತೆ. ಕರ್ಮ ಕಾರಣ. ಎಲ್ಲೋ 84 ಲಕ್ಷ ಜೀವರಾಶಿಯ ಜನ್ಮದ ವಾಸನೆಯೂ ಜೀವನಿಗಿದೆ. ಹಾಗಾಗಿ ನಾವು ಇಂಥ ಜನ್ಮ ಪಡ್ಕೊಂಡಿಲ್ಲ ಅನ್ನೋದೇ ಇಲ್ಲ. ನಾವು ದೇವತೆಗಳು ಹುಟ್ಟಿರ್ಬಹುದು, ಹಿಂದಿನ ಅನೇಕ ಜನ್ಮ ಹಿಂದೆ ಗಂಧರ್ವರಾಗಿ, ಕಿನ್ನರರಾಗಿ ಹೇಳ್ಬೋದು, ಅದು ಪಶುಪಕ್ಷಿ ಪ್ರಾಣಿಯಾಗಿ ಹುಟ್ಟಿರ್ಬಹುದು, ಗಿಡಮರ ಬಳ್ಳಿಯಾಗಿ, ಕ್ರಿಮಿಕಿ ಎಲ್ಲಾ ಜನ್ಮ ಬಂದಿರುತ್ತೆ ನಮ್ಗೆ. ಯಾಕಂದ್ರೆ ಹಿಂದೆ ಕೋಟಿ ಜನ್ಮ ಆಗಿರುವಾಗ ಯಾವ್ಯಾವ ಜನ್ಮ ಏನೇನಾಗಿದ್ದು ಯಾರಿಗೂ ಗೊತ್ತಿಲ್ಲ. ಹಾಗೆ ಆ ಎಲ್ಲಾ ಜನ್ಮದ ವಾಸನೆಯೂ ಜೀವನದಲ್ಲಿ ಇದೆ. ಆದ್ರೆ ಅದು ಕರ್ಮ ನಿಮಿತ್ತವಾಗಿ ಅಭಿವ್ಯಕ್ತವಾಗುತ್ತೆ, ತೋರ್ಕೊಳುತ್ತೆ. ಅದಕ್ಕೆ ಆ ಜನ್ಮ ಬರೋದಕ್ಕೆ ಏನ್ ಕರ್ಮ ಮಾಡ್ಬೇಕು ಅದು ಜೋರಾಗಿದ್ರೆ ಮಾತ್ರ ಆ ವಾಸನೆಯಿಂದ ಆ ಕರ್ಮ ಬರುತ್ತೆ. ಮರ್ಕಟ ಜನ್ಮನ್ನ ಉಂಟು ಮಾಡುವ ಕರ್ಮಗಳೊಡನೆ ಆ ವಾಸನೆಗಳು, ಮನುಷ್ಯ ಮಯೂರ ವಾಸನೆಗಳು ನಾಶವಾಗುವುದಿಲ್ಲ. ಹಾಗೆ ಕರ್ಮಾನ್ಯಪಿ ಅನ್ಯ ಜನ್ಮ ಪ್ರಾಪ್ತಿ ನಿಮಿತ್ತಾನೆ, ಬೇರೆ ಜನ್ಮ ಪ್ರಾಪ್ತಿ ನಿಮಿತ್ತವಾದ ಕರ್ಮಗಳು ಕೂಡ ನಾಶವಾಗುವುದಿಲ್ಲ ಅನ್ನೋ ಸರಿ. ಯದಿ ಹಿ ಸರ್ವಾಹ ಪೂರ್ವ ಜನ್ಮಾನುಭವ ವಾಸನಾ ಉಪಮೃದ್ಯೇರನ್ನು ಮರ್ಕಟ ಜನ್ಮ ನಿಮಿತ್ತೇನ ಕರ್ಮಣ ಮರ್ಕಟ ಜನ್ಮನ್ಯ ಆರಬ್ಧೆ ಮರ್ಕಟಸ್ಯ ಜಾತಮಾತ್ರಸ್ಯ ಮಾತುಃ ಶಾಖಾಯಾಃ ಶಾಖಾಂತರಗಮನೆ ಮಾತುರುದರ ಸಂಲಗ್ನತ್ವಾದಿ ಕೌಶಲಂ ನ ಪ್ರಾಪ್ತ. ಒಂದು ವೇಳೆ ಈ ಜೀವನಿಗೆ ಕೋತಿ ಜನ್ಮದ ವಾಸನೆ ಇಲ್ಲ ಅಂತ ಆದ್ರೆ, ಕೋತಿ ಜನ್ಮ ಅಂತ ತಂದ್ಕೊಡುವಂತಹ ಕರ್ಮ ಇದೆಯಲ್ಲ, ಆ ಕರ್ಮ ನಿಮಿತ್ತದಿಂದ ಕೋತಿ ಜನ್ಮ ಬಂದ ಕೂಡಲೇ ಅದಕ್ಕೆ ತಾಯಿಯ ಹೊಟ್ಟೆಯನ್ನು ಅಂಟ್ಕೊಂಡು ಹೋಗುವಂತಹ ಕೌಶಲ್ಯ ಆಗಲಿ, ಆಮೇಲೆ ಸ್ವಲ್ಪ ದಿನಕ್ಕೆ ಆ ಕೊಂಬೆ ಮೇಲೆ ಓಡಾಡುವ ಕೌಶಲ್ಯವಾಗಲಿ ಅದೆಲ್ಲ ಬರೋ ಕಾರಣವೇ ಇಲ್ಲ ಅಂತ ಇದ್ದಾರೆ. ಇದನ್ನ ಬೃಹದಾರಣಿಕ ಭಾಷಿಕಾರರು ವಾಸನೆ ಏನ್ ಇರ್ಬೇಕಾಗಿಲ್ಲ, ಕರ್ಮವೇ ಆ ವಾಸನೆ ತಂದುಕೊಡುತ್ತೆ ಅಂತ ಅರ್ಥ ಮಾಡಿದ್ದಾರೆ. ಇವರು ಛಾಂದೋಗ್ಯ ಭಾಷಿಕಾರರು ವಾಸನೆ ಇರುತ್ತೆ, ಕರ್ಮ ಆ ಜನ್ಮ ತಂದುಕೊಡುತ್ತೆ ಅಂತಾರೆ.
ಕರ್ಮ ಜನ್ಮ ಮಾತ್ರ ತಂದ್ಕೊಡುತ್ತೆ ಹೊರತು ವಾಸನೆ ಅಲ್ಲ ಅಂತಾರೆ. ಬೃಹದಾರಣ್ಯಕವಾಗಿ ಇಲ್ಲ ಕರ್ಮ ಜನ್ಮ ತಂದ್ಕೊಡೋ ಜೊತೆಗೆ ಆ ವಾಸನೆಯೂ ತಂದ್ಕೊಡುತ್ತೆ. ಅದಕ್ಕೆ ವಾಸನೆ ಇರಬೇಕು ಅಂತ ಏನು ನಿಯಮ ಇಲ್ಲ ಅಂತ ಇದರಲ್ಲಿ ಡಿಸ್ಪ್ಯೂಟ್ ಇದೆ ಇವ್ರಿಗೂ. ಚಾಂದೋಗ್ಯ ಭಾಷ್ಯಕಾರ ಏನಂತಿದ್ದಾರೆ, ಈ ಜೀವನಿಗೆ ಎಲ್ಲಾ ಜನ್ಮದ ವಾಸನೆಯೂ ಇರುತ್ತೆ. ಎಲ್ಲಾ ಜನ್ಮದ ವಾಸನೆ ಇಲ್ಲದೆ ಹೋದ್ರೆ ಕೋಟಿ ಜನ್ಮ ಬರ್ಬೇಕು ಕಾರಣವಾದ ಕರ್ಮದಿಂದ ಕೋಟಿ ಜನ್ಮ ಬಂದೆ ಅದಕ್ಕೆ ಹುಟ್ಟಿ ಕೂಡಲೇ ತಾಯಿ ಹೊಟ್ಟೆಯನ್ನು ಹಿಡ್ಕೋಬೇಕು, ತಾಯಿ ಹೋಗ್ಬೇಕಾದ್ರೆ ಅನ್ನೋದೆಲ್ಲ ಅದಕ್ಕೆ ಗೊತ್ತಾಗಲೇಬಾರ್ದಾಗಿತ್ತು ಅಂತ ತರ್ಕ ಮಾಡ್ತಿದ್ದಾರೆ. ಅದೇ ಕರೆಕ್ಟ್ ಅನ್ಸುತ್ತೆ ಅಲ್ವಾ ಗುರುಗಳೇ? ಕರೆಕ್ಟ್ ಅನ್ಸುತ್ತೆ ಅಲ್ವಾ? ಅಲ್ಲಲ್ಲ, ಬೃಹದಾರಣ್ಯಕ ಭಾಷ್ಯಕಾರರು ಕರ್ಮವೇ ಆ ವಾಸನೆಯನ್ನು ಸ್ಕಿಲ್ಲು ಕೊಡುತ್ತೆ, ವಾಸನೆ ಇರಬೇಕು ಅಂತ ಕಲ್ಪನಾ ಗೌರವ ಆದ್ರು, ಅದಕ್ಕೆ ಶಾಸ್ತ್ರ ಆಧಾರ ಇಲ್ಲ ಅಂತಾರೆ ಅವರು. ವಾಸನೆ ಇರಬೇಕು ಅಂತ ಎಲ್ಲಿದೆ? ಕರ್ಮ ಇದ್ಬಿಟ್ರೆ ಕರ್ಮವೇ ಆ ಸಂಸ್ಕಾರ ವಾಸನೆ ಆ ಇದು ಕೊಡುತ್ತೆ. ಕರ್ಮಕ್ಕೆ ಆ ಶಕ್ತಿ ಇದೆ. ವಾಸನೆ ಅಂತ ಒಂದು ಬೇರೆ ಇರುತ್ತೆ, ಆ ವಾಸನೆ ಅನ್ನೋದು ಕರ್ಮ ನಿಮಿತ್ತವಾಗಿ ಉದ್ಭವ ಆಗುತ್ತೆ ಅಂತ ಇವ್ರದ್ದು. ಅದೇ ಕರೆಕ್ಟ್ ಅನ್ಸುತ್ತೆ ಅಲ್ವಾ ಗುರುಗಳೇ? ಯಾಕಂದ್ರೆ ಮನುಷ್ಯರು ಒಂದೊಂದ್ಸತಿ ಪೂರ್ವ ಜನ್ಮದ್ದು ನೆನ್ಪಿರುತ್ತಲ್ವಾ, ಸೊ ಅದು ಏನೋ ವಾಸನೆ ಅನ್ನೋದಂತೂ ಇದೆ, ಪೂರ್ವ ಜನ್ಮದಿಂದ ಬರುತ್ತೆ ಅಲ್ವಾ? ಅದು ಕರೆಕ್ಟ್ ಇರ್ಬೋದು, ಅದು ತಪ್ಪುನಕ್ಕಾಗಲ್ಲ. ತಗೋತೀನಿ ಗೊತ್ತಾಯ್ತು. ವಾಸನೆ ಇರುತ್ತೆ ಕರೆಕ್ಟು, ಆದರೆ ಇದು ಅವ್ರ ವಾಸನೆ ಇರುತ್ತೆ ಒಪ್ಪೋದಕ್ಕೂ ಒಂದು ಇದು ಯುಕ್ತಿ ಇದೆ. ಅವರು ಕರ್ಮವೇ ತಂದ್ಕೊಡುತ್ತೆ ಅಂದ್ರೆ ಅದು ಅಲ್ಬೇಕಾಗಲ್ಲ. ಬೃಹದಾರಣ್ಯಕ ಭಾಷ್ಯಕಾರರು ಆ ವಾಸನೆ ಆ ಸಂಸ್ಕಾರವನ್ನು ಕರ್ಮವೇ ತಂದ್ಕೊಡುತ್ತೆ ಅಂದ್ರೆ ಅದನ್ನ ಇಲ್ಲ ಅನ್ನಕ್ಕೆ ಏನು ಇವರಿಗೆ ಯುಕ್ತಿ ಇಲ್ಲ, ಆಗೋಲ್ಲ ಬರೋಲ್ಲ ಅನ್ನಕ್ಕೆ ಲಾಜಿಕ್ ಇಲ್ಲ. ಕರ್ಮಕ್ಕೆ ಆ ಶಕ್ತಿ ಇಲ್ಲ ಅಂತ ಹೇಳಕ್ ಆಗೋಲ್ಲ. ಭಾಷಿಕಾರರು ಒಂದು ಯುಕ್ತಿ ವಾಸನೆ ಹೇಳಿ. ಗುರುಗಳೇ ಇನ್ನೊಂದ್ಸಲ ವಾಸನೆಗೂ ಕರ್ಮಕ್ಕೂ ವ್ಯತ್ಯಾಸ ಸ್ವಲ್ಪ ಹೇಳ್ತಾರೆ ಗುರುಗಳೇ? ಅಲ್ಲ, ಕರ್ಮ ಅಂದ್ರೆ ಅಗ್ನಿಹೋತ್ರಾದಿ ಕ್ರಿಯೆಗೆ ಕರ್ಮ ಅಂತಾರೆ. ಆದ್ರೆ ಆ ಕರ್ಮ ಜನ್ಮ ತಂದ್ಕೊಡುತ್ತೆ. ಆ ಜನ್ಮದಲ್ಲಿ ಏನೇನೇನೇನೋ ಅವನು ಸ್ಕಿಲ್ ಬೇಕೋ ಆ ಸ್ಕಿಲ್ ವಾಸನೆ ಕಾರಣ ಅಂತಾರೆ ಅವರು. ಆಯಾ ಜನ್ಮದಲ್ಲಿ ಒಂದು ಈಗ ಕೌಶಲ್ಯ, ಆ ಕೌಶಲ್ಯಕ್ಕೆ ವಾಸನೆ ಕಾರಣ ಅಂತವರು. ಆ ಕರ್ಮವೇ ಆ ಸ್ಕಿಲ್ ಅನ್ನು ವಾಸನೆ ತಂದ್ಕೊಡುತ್ತೆ ಅಂತ ಅವರು ಬೃಹನ್ ಭಾಷೆಯವರು. ವಾಸನೆ ಎಲ್ಲಾ ಜನ್ಮದ ವಾಸನೆ ಏನು ಇರ್ಬೇಕಾಗಿಲ್ಲ. ಜೀವನದಲ್ಲಿ ಯಾವ ಜನ್ಮ ಬಂದಿರುತ್ತೋ ಆ ಜನ್ಮಕ್ಕೆ ಕಾರಣವಾಗಿರುವ ಕರ್ಮ ಆ ಜನ್ಮದ ಎಲ್ಲಾ ಒಂದು ಕೌಶಲ್ಯ ಕೊಟ್ಬಿಡುತ್ತೆ, ಕರ್ಮವೇ ಕೊಟ್ಬಿಡುತ್ತೆ ಅಂತ ಅವರು. ಇಲ್ಲ ವಾಸನೆ ಇರುತ್ತೆ, ವಾಸನೆಯನ್ನ ಈ ಕರ್ಮ ಉದ್ಭವ ಮಾಡುತ್ತೆ. ಕರ್ಮ ಏನ್ ಮಾಡುತ್ತೆ, ಕೋಟಿ ಜನ್ಮ ತಂದ್ಕೊಟ್ಬಿಡುತ್ತೆ ಕರ್ಮ. ಕೋಟಿ ಜನ್ಮ ತಂದ್ಕೊಟ್ಮೇಲೆ ಅದಕ್ಕೆ ಮರಿಯಾಗಿದ್ದಾಗ ಅದಕ್ಕೆ ಕೊಂಬೆ ಹಾರಕ್ಕೆ ಫಾಸ್ಟ್ ಹೋಗಕ್ಕೆಲ್ಲ ಆಗಲ್ಲ. ಅದು ತಾಯಿಯ ಹೊಟ್ಟೆಗೆ ಹಿಡ್ಕೊಂಡಿರುತ್ತೆ ಆ ಮರಿ ಹಿಡ್ಕೊಂಡು ಹೋಗಿ. ಸ್ವಲ್ಪ ದೊಡ್ಡವನಾದ್ಮೇಲೆ ಅಭ್ಯಾಸ ಆಗಿತ್ತಲ್ಲ, ಆಮೇಲೆ ಅದು ಸ್ವತಂತ್ರ ಹೋಗ್ಬಿಡುತ್ತೆ. ಅದು ಆ ತಾಯಿ ಹೊಟ್ಟೆ ಹಿಡ್ಕೊಂಡಿರ್ಬೇಕು. ಆಮೇಲೆ ಮನೆಯಿಂದ ಮನೆಗೆ ಹಾರುವಾಗಲೂ ಬಿಗಿಯಾಗಿ ಹಿಡ್ಕೊಳ್ಬೇಕು. ಅದಕ್ಕೆಲ್ಲ ಆ ವಾಸನೆ ಅದರಲ್ಲಿ ಹಳೆ ವಾಸನೆ ಇರುತ್ತೆ, ಅದು ಬರುತ್ತೆ ಅಂತ ಇವ್ರ ಕಲ್ಪನೆ. ಕರ್ಮ ವಾಸನೆ ಎರಡು ಒಂದೇ ಅಂತ ಒಬ್ರು ಹೇಳೋದು. ಕರ್ಮ ವಾಸನೆ ಕರ್ಮದಲ್ಲೇ ವಾಸನೆ ಇದೆ ಅಂತ. ಕರ್ಮದ ಜೊತೆಯಲ್ಲೇ ವಾಸನೆ ಇರುತ್ತೆ. ಮತ್ತೆ ವಾಸನೆ ಬೇರೆ ಇದ್ದು ಕರ್ಮ ಅದನ್ನು ಆಕ್ಟಿವೇಟ್ ಮಾಡುತ್ತೆ, ಸ್ಟಿಮ್ಯುಲೇಟ್ ಮಾಡುತ್ತೆ, ಏನ್ ಬೇಕಿಲ್ಲ ಅಂತ. ಇವರು ಇಲ್ಲ ವಾಸನೆ ಇರುತ್ತೆ. ವಾಸನೆ ಇದ್ದು ಅದು ಜನ್ಮದ ಆರಂಭದಲ್ಲಿ ಮರ್ಕಟ ಜನ್ಮ ಬಂದ್ರೆ ಅದಕ್ಕೆ ಮಾತು ತಾಯಿಯು ಕೊಂಬೆಯಿಂದ ಕೊಂಬೆಗೆ ಹಾರುವಾಗ ತಾಯಿಯ ಹೊಟ್ಟೆಗೆ ಅಂಟ್ಕೊಳ್ಳೋದು ಅನ್ನೋಂಥ ಕೌಶಲ್ಯ ಅವ್ರಿಗೆ ಬರುತ್ತಿರ್ಲಿಲ್ಲ. ಆದ್ರಿಂದ ವಾಸನೆ ಇರುತ್ತೆ ಅಂತ ಬೃಹನ್ ಭಾಷೆ ಕರ್ಮವೇ ಆ ಶಕ್ತಿ ಕೊಡುತ್ತೆ ಅದಕ್ಕೆ. ಆ ಮರಿಗೆ ತಾನು ಕೋತಿಯಾಗಿ ಹುಟ್ಟೋದಕ್ಕೆ ಏನ್ ಕರ್ಮ ಮಾಡಿರುತ್ತೋ ಆ ಕರ್ಮವೇ ಅದಕ್ಕೆ ತಾಯಿಯ ಹೊಟ್ಟೆಗೆ ಹಿಡ್ಕೊಳ್ಳುವ ಮತ್ತು ಜೊತೆ ಹೋಗುವಂತಹ ಒಂದು ಇದು ಕೊಡುತ್ತೆ. ಅದಕ್ಕೇನು ವಾಸನೆ ಇರಬೇಕು ಅಂತ ಏನಿಲ್ಲ ಅಂತ ಆ ತರಹ ಈ ಎರಡು ತರಹ ಇದೆ. ಇದೊಂದು ಇವ್ರದ್ದೇನೋ ಈ ತರಹ ಕಲ್ಪನೆ. ಅವನು ಹೇಳಿದ್ರೆ ಈ ಜನ್ಮನೆ ಅನಭ್ಯಸ್ತತ್ವ ಅಂತಾರೆ. ಈ ಜನ್ಮದಲ್ಲಿ ಅಭ್ಯಾಸ ಮಾಡಿಲ್ಲ ಅದು ಯಾವುದೋ ಆ ಕೋತಿ ಮರಿ, ಅದು ಹಿಡ್ಕೊಂಡು ಹೋಗುತ್ತೆ ಅಂದ್ರೆ ಜನ್ಮಾಂತರ ವಾಸನೆ ಅಂತ. ಹೌದ ಕಣಪ್ಪ, ಜನ್ಮಾಂತರ ವಾಸನೆ ಯಾಕಾಗಬೇಕು, ಜನ್ಮಾಂತರ ಕರ್ಮವೇ ಮಾಡಿಸುತ್ತೆ ಬಂದನ್ನ ಅಂತ ಅವರು ಕರ್ಮದಲ್ಲಿ. ನಚ ಅತೀತ ಅನಂತರ ಜನ್ಮನಿ ಮರ್ಕಟತ್ವಮೇವ ಆಸೀತ್ ತಸ್ಯ ಇತಿ ಶಕ್ಯಂ ವಕ್ತುಂ. ಈ ಕೋತಿ ಜನ್ಮಕ್ಕೆ ಹಿಂದಿನ ಜನ್ಮದಲ್ಲೂ ಕೋತಿಯಾಗೇ ಇತ್ತು ಅಂತ ಕಲ್ಪನೆ ಮಾಡಕ್ಕೇನು ಆಗಲ್ಲ.
ಏನಾಗಿದ್ದಿರ್ಬೋದು. ಮನುಷ್ಯನಿಗೂ ಕೋತಿಯಾಗಿ ಹುಟ್ಬೋದು, ಬೇರೆ ಪ್ರಾಣಿ ಕೋತಿಯಾಗಿ ಹುಟ್ಬೋದು, ಬೇರೆ ಪಕ್ಷಿ ಕೋತಿಯಾಗಿ ಹುಟ್ಬೋದು. ಯಾವ್ದು ಕೋತಿಯಾಗಿ ಹುಟ್ಟತ್ತೆ ಅಂತ ಕೇಳಿದ್ರೆ ಅದಕ್ಕೆ ನಮ್ಗೆ ಏನ್ ಮಾಡಿದ್ರು ತರ್ಕ ಮಾಡಿ ಪ್ರೂವ್ ಮಾಡಕ್ಕಾಗಲ್ಲ. ಕೋತಿಯ ಹಿಂದಿನ ಜನ್ಮದಲ್ಲಿ ಕೋತಿ ಆಗುತ್ತೆ, ಈ ಜನ್ಮದಲ್ಲಿ ಕೋತಿಯಾಗಿ ಹುಟ್ಟತ್ತೆ ಅಂತ ಹಾಗೆಲ್ಲ ಏನು ಯಾವ ರಾಜ್ಯಕ್ಕೂ ಇಲ್ಲ. ಗುರುಗಳೇ ಕೇಳ್ಬೋದಾ? ಸೊ ಬೃಹದಾರಣ್ಯಕ ಪ್ರಕಾರ ಬರೀ ಕರ್ಮ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಈ ಚಾಂಡೋಗ್ಯ ಪ್ರಕಾರ ಕರ್ಮನು ಪ್ಲಸ್ ವಾಸನನು ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅಂತ. ಅದು ಕರ್ಮ, ಹೌದು, ಕರ್ಮವೇ ವಾಸನಾ ಪೂರ್ವ ಪ್ರಜ್ಞೆ ತಂದ್ಕೊಟ್ಬಿಡುತ್ತೆ ಅಂತ. ವಿದ್ಯಾ ಕರ್ಮ ಪೂರ್ವ ಪ್ರಜ್ಞೆ ಅಂತ ಇದೆಯಲ್ಲ, ಅದಷ್ಟು ಕರ್ಮ ನಿಮಿತ್ತವಾಗಿ ಸೇರ್ಕೊಳ್ಳುತ್ತೆ ಅಂತ. ಕರ್ಮದ ಅಷ್ಟು ಸೇರಿ ಒಂದು ಅಂತಾರೆ ಅವರು ಬೃಹದಾರಣ್ಯಕರು. ಸೊ ನೆಕ್ಸ್ಟ್ ಲೈಫ್ ಬರ್ಬೇಕು ಅಂದ್ರೆ ಲಿಂಗ ಶರೀರ ಪ್ಲಸ್ ಕರ್ಮ ಬೇರೆ ಎರಡು ಒಟ್ಟಿಗೆ ಹೋಗುತ್ತೆ ಅಲ್ವಾ? ಆ ಕರ್ಮವೇ ವಾಸನೆಯನ್ನು ಪೂರ್ವಪ್ರಜ್ಞೆಯನ್ನು ಹಾಕೊಳ್ಳುತ್ತೆ ಅಂತಾರೆ ಅವರು. ಕರ್ಮವೇ ವಾಸನಾ ಪೂರ್ವಪ್ರಜ್ಞೆ ಎರಡನ್ನು ಹಾಕೊಂಡು ಕರ್ಮ ಕ್ಯಾರಿ ಮಾಡುತ್ತೆ. ಅವನ ಜೀವನದಲ್ಲಿ ಎಲ್ಲಾ ವಾಸನೆ ಇರಬೇಕು ಏನಿಲ್ಲ ಅಂತ. ಸೊ ನೆಕ್ಸ್ಟ್ ಲೈಫ್ ಅಲ್ಲ, ನನ್ಗೆ ಇದೊಂದು ಸರಿಯಾಗಿ ಹೇಳಿ ಗುರುಗಳೇ, ಇದು ಈ ಲೈಫ್ ಇಂದ ನೆಕ್ಸ್ಟ್ ಲೈಫ್ ಏನ್ ಲೈಫ್ ಬಂದ್ರುವೆ ಲಿಂಗ ಶರೀರ ಅಂತೂ ಹೋಗೇ ಹೋಗುತ್ತೆ. ಪ್ಲಸ್ ಅದ್ರ ಜೊತೆಗೆ ಕರ್ಮ ಅನ್ನೋದು ಒಂದು ಬ್ಯಾಗೇಜ್ ಏನಿರುತ್ತೋ ಅದನ್ನು ಹೋಗುತ್ತೆ. ಸೊ ಆ ಬ್ಯಾಗಲ್ಲೇ ಎಲ್ಲವೂ ಇದೆ ಅಂತಾರೆ ಅವರು. ಬ್ಯಾಗಲ್ಲೇ ಎಲ್ಲ ಇದೆ ಅಂತ ಇದ್ದೀರಾ? ಬ್ಯಾಗಲ್ಲೇ ವಾಸನೆ ಪೂರ್ವಪ್ರಜ್ಞೆ ಎಲ್ಲ ಇರುತ್ತೆ ಹೊರತು ಆ ಜೀವನದಲ್ಲಿ ಮುಂಚೆನೆ ಇದ್ಬಿಡುತ್ತೆ ವಾಸನೆ ಅಂತ. ಅಲ್ಲ, ನನ್ ಕ್ವೆಶನ್ ಏನಂದ್ರೆ ಲಿಂಗ ಶರೀರ ಬೇರೆ, ಆ ಕರ್ಮದ್ದು ಬೇರೆನಾ ಅಥವಾ ಲಿಂಗ ಅದ್ರಲ್ಲಿ ಕರ್ಮ ಶರೀರ ಲಿಂಗ ಕರ್ಮ ಮತ್ತೆ ಲಿಂಗ ಶರೀರ ಅಲ್ಲಿ ಒಂದೇ ಆಗುತ್ತಾ ಅಂತ ನಾನು ಕೇಳಿ. ಒಂದೇ ಆಗುತ್ತೆ, ಆ ಬಿಟ್ಟಿರಲ್ಲ, ಬೇರೆ ಬೇರೆ ಇರಲ್ಲ. ಲಿಂಗ ಶರೀರ ಕರ್ಮ ಪುಣ್ಯ ಪಾಪ ಸೇರ್ಕೊಂಡೇ ಇರುತ್ತೆ. ಆ ಪುಣ್ಯ ಪಾಪ ಜೊತೆಯಲ್ಲಿ ಎಲ್ಲ ವಾಸನಾ ಪೂರ್ವಪ್ರಜ್ಞೆ ಎಲ್ಲ ಇರುತ್ತೆ. ಸೊ ಇದು ಕರ್ಮ ಅನ್ನೋದು ಅಂತಃಕರಣದಲ್ಲಿ ಇರುತ್ತೆ ಅಂತೀರಾ? ಹೆಂಗ್? ಅಲ್ಲ, ನನ್ಗೆ ಅರ್ಥ ಲಿಂಗ ಶರೀರ ಒಂದ್ ಜನ್ಮದಿಂದ ಇನ್ನೊಂದ್ ಜನ್ಮಕ್ಕೆ ಹೋಗುತ್ತೆ ಅಂತೀವಿ ಅಲ್ಲ? ಅಲ್ಲ, ಜೀವನ ಲಿಂಗ ಶರೀರ ಬೇರೆ ಅಲ್ಲ, ಜೀವನಲ್ಲೇ ಕರ್ಮ ಇರೋದು, ಅದ್ರಲ್ಲೇ ಇರುತ್ತೆ ಅಂತ. ಜೀವನಲ್ಲೇ ಕರ್ಮ ಇರುತ್ತೆ, ಜೀವನಲ್ಲೇ ಪುಣ್ಯ ಪಾಪ, ಜೀವನೇ ಲಿಂಗ ಶರೀರದವನು, ಲಿಂಗ ಶರೀರದ ಕೇಂದ್ರ. ಅಲ್ಲ, ಜೀವ ಅಂದ್ರೆ ನಾವ್ ಅಂತ ಇರೋದು ಲಿಂಗ ಶರೀರ. ಲಿಂಗ ಶರೀರ ಅಂದ್ರೆ ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಬುದ್ಧಿ, ಪ್ರಾಣ, ಮನಸ್ಸು. ಓಕೆ, ಸೊ ಇದ್ರಲ್ಲಿ ಕರ್ಮ ಅಂತ ಇಲ್ವಲ್ಲ? ಪುಣ್ಯ ಪಾಪ ಮಿಶ್ರಿತವಾಗಿರುತ್ತೆ ಅದರಲ್ಲಿ. ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಮನಸ್ಸು, ಪ್ರಾಣ ಜೊತೆಯಲ್ಲಿ ಪುಣ್ಯ ಪಾಪಗಳು ಕನೆಕ್ಟ್ ಆಗಿರುತ್ತೆ, ಸೇರ್ಕೊಂಡಿರುತ್ತೆ. ಅದನ್ನು ಕೂಡ್ಕೊಂಡು ಜೀವ ಹೋಗ್ತಾನೆ ಅಂತ ಬರದಾನ ಭಾಷೆಕಾರರು. ಜೀವನದಲ್ಲಿ ಆರೋಗ್ಯ ಪ್ರಕಾರ ವಾಸನ ಅನ್ನೋದು ಬೇರೆ ಇರುತ್ತೆ. ವಾಸನೆ ಎಲ್ಲ ಜೀವನಲ್ಲೂ ಇದ್ಬಿಡುತ್ತೆ ವಾಸನೆ. ಅದು ಕರ್ಮ ಜನ್ಮ ಮಾತ್ರ ತಂದ್ಕೊಡುತ್ತೆ, ವಾಸನೆ ಆಯಾ ಜನ್ಮದ ಇದ್ರಲ್ಲಿ ತಿಳ್ಕೊಳುತ್ತೆ ಅಂತ. ತಪ್ಪೇನಲ್ಲ, ತಪ್ಪು ಅಂತ ಹೇಳ್ತಿಲ್ಲ, ಇದೊಂದು ಬೇರೆ ಕಲ್ಪನೆ ಬೇಕಿಲ್ಲ ಅಂತ ಅವರು. ಕರ್ಮವೇ ಎಲ್ಲ ಮಾಡ್ಕೊಟ್ಬಿಡುತ್ತೆ. ತಂ ವಿದ್ಯಾ ಕರ್ಮಣಿ ಸಮನ್ವಾರ ಭೇದೆ ಪೂರ್ವ ಪ್ರಜ್ಞಾ ಚಾಯಿತಿ ಶ್ರುತೇ. ನೋಡಿ, ಅವನನ್ನ ವಿದ್ಯಾ ಕರ್ಮ ಪೂರ್ವ ಪ್ರಜ್ಞೆ ಅಟ್ಟಿಸ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಇದೇ ವಾಕ್ಯಕ್ಕೆ ಆ ಕರ್ಮ ಪೂರ್ವ ಪ್ರಜ್ಞೆ ಇರುತ್ತೆ ಅಂತಂದ್ಮೇಲೆ, ಆ ಜೀವನ ಇರುತ್ತೆ ಮೇಲೆ ಮತ್ತೆ ವಾಸನೆ ಬೇರೆ ಇರುತ್ತೆ, ಯಾಕೆ ಮಾಡ್ತೀಯ ಅಂತ. ತಮ್ಮನೆ ಆ ಜೀವನನ್ನ ವಿದ್ಯಾ ಕರ್ಮ ಅಂದ್ರೆ ಉಪಾಸನೆ ಮತ್ತು ಕರ್ಮಗಳು ಅದು ಜೊತೆ ಹಿಂಬಾಲಿಸುತ್ತೆ. ಅವನ ಪೂರ್ವ ಪ್ರಜ್ಞೆ, ಹಿಂದಿನ ಭಾಷಣ ಸಂಸ್ಕಾರಗಳು ಇರುತ್ತೆ ಅಂತ, ಅದ್ರ ಜೊತೆ ಬರುತ್ತೆ ಅಂತ ಇದ್ದೇ ಇರುತ್ತೆ ಇದರಲ್ಲಿ. ತಸ್ಮಾತ್ ವಾಸನಾವನ್ ನ ಅಶೇಷ ಕರ್ಮೋಪಮರ್ಥ ಇತಿ ಶೇಷಕರ್ಮ ಸಂಭವ. ವಾಸನೆ ಹೇಗಿದ್ದೇ ಇರುತ್ತೋ ಅದೇ ರೀತಿ ಅಶೇಷ ಕರ್ಮದ ಉಪಮರ್ಥ ಅನ್ನೋದು ಇಲ್ಲ, ಅದು ಇದ್ದೇ ಇರುತ್ತೆ. ಅಶೇಷ ಕರ್ಮ ಅನ್ನೋದು ಇದ್ದೇ ಇರುತ್ತೆ. ಅಶೇಷ ಕರ್ಮದ ನಾಶ ಅನ್ನೋದು ಆಗೋದಿಲ್ಲ. ಶೇಷಕರ್ಮ ಸಂಭವ, ಉಳಿದ ಕರ್ಮ ಅನ್ನೋದು ಇದ್ದೇ ಇರುತ್ತೆ. ಯಾವಾಗ ಆತ್ಮಜ್ಞಾನ ಆಗುವವರೆಗೂ ಪೂರ್ತಿ ಕರ್ಮವನ್ನೆಲ್ಲ ಅನುಭವಿಸ್ತಾ ಮುಗಿಸ್ಬಿಟ್ಟ ಆಗೋದೇ ಇಲ್ಲ. ಕರ್ಮದ ಬ್ಯಾಲೆನ್ಸ್ ಪ್ರತಿ ಜನ್ಮದಲ್ಲೂ ಇದ್ದೇ ಇರುತ್ತೆ. ಯಥೇವಂ ತಸ್ಮಾತ್ ಶೇಷೇಣ ಉಪಭುಕ್ತಾತ್ ಕರ್ಮಣಃ ಸಂಸಾರಃ ಉಪಜ್ಯತೆ ಇತಿ ನ ಕಶ್ಚಿತ್ ವಿರೋಧಃ.
ಉಳಿದ ಕರ್ಮದಿಂದ ಸಂಸಾರ ಅನುಭವಿಸ್ತಾನೆ ಅಂತ ಆದ್ರಿಂದ ಇಲ್ಲಿ ಏನು ವಿರೋಧ ಬರೋದಿಲ್ಲ ಅಂತ ಇದ್ದಾರೆ. ಉಳಿದ ಕರ್ಮ ಇದೆ ಅಂತ ಅದನ್ನ ಸಂಸಾರ ಅನುಭವಿಸ್ತಾನೆ ಅಂತ ಇರುತ್ತೆ. ಕೋಶು ಅದ್ವಾ ಎಂ ಪ್ರತಿ ನಿವರ್ತಂತೆ ಇತಿ. ಈ ಮಾರ್ಗ ಯಾವುದದು, ಯಾವುದನ್ನು ವಾಪಸ್ ಬರ್ತಾರೆ ಅಂತ ಹೇಳ್ತಾರೆ, ಅದು ಯಾವುದು ಅಂತ ಉಚ್ಯತೆ. ಅದಕ್ಕೆ ಹೇಳ್ತೀವಿ ಯಥೇತಂ ಯಥಾಗತಂ ನಿವರ್ತಂತೆ. ಯಾವ ರೀತಿ ಹೋಗಿರ್ತಾರೋ ಮೆಟ್ಲಿನ ಹೇಗೆ ಹತ್ತುತ್ತಾರೋ ಹಾಗೆ ಹೇಳ್ಕೊಂಡ್ ಬರುವ, ರಿವರ್ಸ್ ಆಗಿ ಹೇಳ್ಕೊಂಡ್ ಬರ್ತಾರೆ. ಮೊದಲೇ ಮೆಟ್ಲು ಮುಂಚೆ ಹಿಡಿಯಲ್ಲ, ಯಾವ ಮೆಟ್ಲನ್ನು ಕೊನೆಗೆ ಹತ್ತಿದ್ನೋ ಆ ಮೆಟ್ಲನ್ನು ಮುಂಚೆ ಹಿಡಿತಾರೆ, ಯಾವ ಮೆಟ್ಲನ್ನು ಮುಂಚೆ ಹತ್ತಿದ್ನೋ ಆ ಮೆಟ್ಲು ಕೊನೆಗೆ ಹಿಡಿತಾರೆ. ಅದನ್ನ ಮೆಟ್ಲು ಹತ್ತವನು ಮುಂಚೆ ಮೆಟ್ಲು ಕೆಳಗಿನ ಮೆಟ್ಲು ಮುಂಚೆ ಹತ್ತಿರ್ತೀಯ, ಮೇಲ್ ಮೆಟ್ಲು ಕೊನೆಗೆ ಹತ್ತಿರ್ತೀಯ, ಇಳಿಯುವಾಗ ಮುಂಚೆ ಮೊದಲು ಮೆಟ್ಲು ಹತ್ತಿ ಮೆಟ್ಲು ಮುಂಚೆ ಇಳಿದೀಯ, ಸೊಂಟ ಮುರಿದೋಗುತ್ತೆ. ನಾನು ಮಾಸೇಭ್ಯ ಪಿತೃಲೋಕಂ ಪಿತೃಲೋಕಾದ ಆಕಾಶಂ ಆಕಾಶಾತ್ ಚಂದ್ರಮಸಮಿತಿ ಗಮನಕ್ರಮ ಉಕ್ತೋ ನ ತಥಾ ನಿವೃತ್ತಿ. ಅಲ್ಲ, ಹೋಗುವಾಗ ಮಾಸದ ಪಿತೃಲೋಕ, ಪಿತೃಲೋಕದ ಆಕಾಶ, ಆಕಾಶದ ಚಂದ್ರ ಅಂತ ಹೇಳಿ ಗಮನಕ್ರಮ ಹೇಳಿದ್ವಿ. ನಿವೃತ್ತಿ ಹಾಗೆ ಹೇಳ್ತಾ ಇಲ್ವಲ್ಲ. ಕಿಂತರಿ ಆಕಾಶಾತ್ ವಾಯು ಇತ್ಯಾದಿ. ಆಕಾಶದ ವಾಯು ಅದು ಆಕಾಶ ಚಂದ್ರಮಸ ಅಂತ ಹೇಳಿತ್ತು, ಇಲ್ಲಿ ಆಕಾಶಾತ್ ವಾಯು ಅಂತ ಹೇಳ್ತಾ ಇದೆ. ವ್ಯತ್ಯಾಸ ಆಯ್ತಿಲ್ಲ ಹೋಗೋದಕ್ಕೂ ಬರೋದಕ್ಕೂ ಅಂತ ಆಕ್ಷೇಪ. ಕಥಂ ಯಥೇತು ಮಿತ್ಯುಚ್ಯತೆ. ಈಗ ಇವಾಗ ಹೇಗೆ ಹೋಗಿದ್ನೋ ಹಾಗೆ ಬರ್ತಾನೆ ಅಂತ ಹೆಂಗೆ ಹೇಳ್ತೀರ ನೀವು? ಹೋಗುವಾಗ ವಾಯು ಇಲ್ಲವೇ ಇಲ್ಲ, ಬರುವಾಗ ವಾಯು ಇದೆ, ಇದೆಲ್ಲ ವ್ಯತ್ಯಾಸ ಆಯ್ತಲ್ಲ ಅಂದ. ನೈಷ ದೋಷ ಅಂದ್ರು. ಏನು ದೋಷ ಅಲ್ಲಪ್ಪ, ಇದು ದೊಡ್ಡ ಇದು ಬಹಳ ತುಂಬಾ ವಿರುದ್ಧವೇದ ಅಲ್ಲ ಇದು. ಆಕಾಶ ಪ್ರಾಪ್ತಿ ತುಲ್ಯತ್ವ ಪೃಥ್ವಿ ಪ್ರಾಪ್ತಿಶ್ಚ. ಆಕಾಶವನ್ನು ಪಡೆಯುವುದು ಪೃಥ್ವಿಯನ್ನು ಪಡೆಯುವುದು ಎರಡಕ್ಕೂ ಸಮಾನವಾಗಿದೆ. ಆಕಾಶ ಪಡೆಯೋದ್ರಿಂದ ಯಾವಾಗ ಆಕಾಶ ಪಡೆದಿಲ್ಲ ಅವನು, ಯಾವ ಆಕಾಶದಲ್ಲೇ ಇರುವುದು ನಾವು. ಆಕಾಶ ಪಡೆಯೋದು ಸುಮ್ಮನೆ ಒಂದು ಅನುವಾದವೇ ಹೊರತು ಆಕಾಶ ಹೊಸದಾಗಿ ಪಡೆಯೋದು ಇಲ್ವೇ ಇಲ್ಲ. ಪೃಥ್ವಿಯನ್ನು ಪಡ್ಕೊಳ್ಳೋದು ಇಲ್ಲಿ ಹುಟ್ಟಬೇಕಾದ್ರೆ ಪೃಥ್ವಿ ಮುಂದೆ ಬರ್ತಾನೆ ಅಂತ ಹೇಳ್ತಾರೆ. ನಚಾತ್ರ ಯಥೇತಮೇವೇತಿ ನಿಯಮ ಅನೇವಂ ವಿಧಮಪಿ ನಿವರ್ತಂತೆ. ಹೋದಾಗೆ ಬರ್ತಾರೆ ಅಂತ ನಿಯಮ ಇಲ್ಲ, ಬೇರೆ ಪ್ರಕಾರವಾಗಿ ಬರ್ತಾರೆ ಉಂಟು ಅಂತ ಇದ್ದಾರೆ. ಹೇಗೆ ಅಂದ್ರೆ ಪುನರ್ನಿವರ್ತಂತೆ ಇದು ನಿಯಮ ಅಷ್ಟೇ. ವಾಪಸ್ ಬರ್ತಾರೆ ಅಷ್ಟೇ ನಿಯಮ ಹೊರತು ಹೋದ ರೂಟಲ್ಲೇ ಬರ್ತಾರೆ ಬರೋ ರೂಟಲ್ಲೇ ಹೋಗ್ತಾರೆ ಹಾಗೇನಿಲ್ಲ. ಇಲ್ಲಿ ಹೋದ ಹಾಗೆ ಇಲ್ಲಿ ವಾಪಸ್ ಬರ್ತಾರೆ ಅಂತ. ಬರುವಾಗ ಇವಾಗ ಹೇಗೆ ಅಂದ್ರೆ ನಾವು ಈ ಶಿವಮೊಗ್ಗ ಹೋಗ್ಬೇಕಾದ್ರೆ ಕುಣಿಗಲ್ಲು ಹೋಗ್ಬಿಟ್ಟು ಚಂದ್ರಾಯಪಟ್ಟಣ ಹೋಗ್ಬಿಟ್ಟು ಹಾಗೆ ಬರ್ಬೋದು. ಬರುವಾಗ ತರೀಕೆರೆ ಆ ಕಡೆ ಹಿರಿಯೂರು ಚಿತ್ರದುರ್ಗ ಹೀಗೆ ಬರ್ಬೋದು, ನಾವು ಶ್ರೀರಾಮೇಲೆ ಬರ್ಬೋದು. ಬೆಂಗಳೂರಿಗೆ ಹೋದ ಹಾಗೆ ಬರ್ಬೇಕು ನಿಯಮ ಇಲ್ಲಪ್ಪ, ಬಂದ್ರೆ ಆಯ್ತು ಒಟ್ಟು ಮೇಲೆ. ಹೋದ ಹಾಗೆ ಬರ್ತಾರೆ ಅಷ್ಟೇ ಹೊರತು ಹೋದ ದಾರಿಯಲ್ಲೇ ಬರ್ತಾರೆ ಅಂತ ಏನಿಲ್ಲ ಅಂತ ಇದ್ದಾರೆ. ಅತಃ ಉಪಲಕ್ಷಣಾರ್ಥ ಮಿತಿ ಯಥೇತ ಮಿತಿ. ಅಂದ್ರೆ ಹೋದ ಹಾಗೆ ಅಂದ್ರೆ ಕೆಲವು ಹೋದ ದಾರಿಲೂ ಬರ್ತಾರೆ, ಕೆಲವು ದಾರಿ ವ್ಯತ್ಯಾಸವಾಗಿ ಬರ್ತಾರೆ. ಅದು ಉಪಲಕ್ಷಣ ಗುರುತು ಅಷ್ಟೇ. ಫಾರ್ ಎಕ್ಸಾಂಪಲ್ ಆಗಿ ಹೋದಾಗ ಬರ್ತಾರೆ ಅಂತ ಹೇಳ್ತಾ ಇದೆಯೇ ಹೊರತು ಅದೇ ಡಿಟೋ ಅದೇ ದಾರಿಯಲ್ಲೇ ಬರ್ತಾರೆ ಅಂತ ಅರ್ಥ ಅಲ್ಲ. ಅಥವಾ ಭೌತಿಕ ಮಹಾಕಾಶಂ ತಾವತ್ ಅದನ್ನ ಭೌತಿಕ ಪ್ರತಿಬದ್ಧತೆ, ಭೌತಿಕ ಆಕಾಶವನ್ನ ಪಡ್ಕೊಳ್ತಾರೆ, ಅದು ಪಡ್ಕೊಳ್ಳೇಬೇಕು. ಆಕಾಶನ ಪಡ್ಕೊಳ್ಳೋದ್ರೆ ಆಕಾಶ ಸಾಮ್ಯತೆ ಪಡ್ಕೊಳ್ಳದೆ ಬರೋಕ್ಕಾಗೋದಿಲ್ಲ. ಹೋಗುವಾಗ ಆಕಾಶ ಮೂಲಕವಾಗಿ ಹೋಗ್ಬೇಕು, ಬರುವಾಗ ಆಕಾಶ ಮೂಲಕವಾಗಿ ಬರಬೇಕು. ಆಕಾಶ ಅಂತ ಕಾಮನ್. ಯಾಸ್ತೇಷಾಂ ಚಂದ್ರಮಂಡಲೇ ಶರೀರಾತ್ಮಕ ಅಪಹ ಆಸನ್ನ ತಾಸ್ತೇಷಾಂ ತತ್ತ ಉಪಭೋಗ ನಿಮಿತ್ತಾನಾಂ ಕರ್ಮಣಾಂಖ್ಯೆ ವಿಲೀಯಂತೆ ಗತ ಸಂಸ್ಥಾನಮಿವ ಅಗ್ನಿ ಸಂಯೋಗೆ. ಯಾವ ಅಪ್ಪು ಚಂದ್ರಮಂಡಲದಲ್ಲಿ ಅವರಿಗೆ ಶರೀರವನ್ನು ತಂದುಕೊಟ್ಟಿತ್ತೋ ಅಲ್ಲಿ ಆ ಅಪ್ಪುಗಳು ಅಲ್ಲಿನ ಉಪಭೋಗವನ್ನು ಮುಗಿದ ಮೇಲೆ ಕರ್ಮ ಕ್ಷೇಮ ಆಯ್ತು ಅಂತಂದ್ರೆ ಅಗ್ನಿ ಸಂಪರ್ಕದಿಂದ ತುಪ್ಪ ಕರಗೋ ಹಾಗೇನೆ ಆ ಶೋಕಾಗ್ನಿಂದ ಅವ್ರ ಶರೀರ ಕರಗೋಗುತ್ತೆ. ಕರಗೋಗ್ಬಿಟ್ಟು ಅವರು ಆಕಾಶಕ್ಕೆ ಸೇರ್ಕೊಳ್ತಾರೆ. ತಾ ವಿಲೀನಾ ಅಂತರಿಕ್ಷಸ್ಥಾಃ ಆಕಾಶಭೂತ ಇವ ಸೂಕ್ಷ್ಮ ಭವಂತಿ. ಅದು ಕರಗಿದ ಮೇಲೆ ಅದು ಕಣ್ಣು ಕಾಣೋದೇ ಇಲ್ಲ,
ಆಕಾಶದಂತೆ ಸೂಕ್ಷ್ಮ ಆಗ್ಬಿಡ್ತಾರೆ. ಅದನ್ನೇ ಆಕಾಶ ಪ್ರತಿಬದ್ಧಂತೆ ಅಂತ ಹೇಳ್ತಾ ಇದೆಯಾ ಹೊರತು ಇವರೇ ಆಕಾಶ ಆಗಲ್ಲ, ಆಕಾಶವೇ ಆಗಲ್ಲ, ಆಕಾಶದಂತೆ ಸೂಕ್ಷ್ಮ ಆಗ್ತಾರೆ ಅನ್ನೋದನ್ನೇ ಆಕಾಶ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಇದೆ. ತಾಹ ಅಂತರಿಕ್ಷ ವಾಯುಭವಂತಿ, ಆ ಅಂತರಿಕ್ಷದಿಂದ ವಾಯುಗೆ ಸೇರ್ಕೊಳ್ತಾರೆ. ವಾಯು ಅವರನ್ನು ಈ ಕಡೆ ಆ ಕಡೆ ಒಯ್ತಾನೆ, ಎಲ್ಲಿ ಹೋಗ್ಬೇಕು ಅಲ್ಲಿ ತಗೊಂಡು ಹೋಗ್ತಾನೆ. ವಾಯು ಪ್ರತಿಷ್ಠಾ ವಾಯುಭೂತಾ ಇತಶ್ಚ ಅಮುತಶ್ಚ ಉಹ್ಯಮಾನಾಃ ಉಹ್ಯಮಾನ ಸಹ ಕ್ಷೀರಕರ್ಮ ತಾಭಿಃ ಸಹ ಕ್ಷೀಣಕರ್ಮ ವಾಯುಭೂತಃ ಭವತಿ. ಅದೇ ಕರಗಿದ ಮೇಲೆ ಆಕಾಶದಲ್ಲಿ ಇರ್ತಾರಲ್ಲ, ಅದರಲ್ಲಿ ಅಂತರಿಕ್ಷದಲ್ಲಿದ್ದಂತಹ ಆ ಅನುಶಯಿಗಳನ್ನ ಆಕಾಶದಂತೆ ಆಗಿರ್ತಾರೆ. ಅವುಗಳನ್ನ ವಾಯುವಲ್ಲಿ ಇದ್ದವರಾಗಿ ವಾಯು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಅಮೆರಿಕ ತಗೊಂಡು ಹೋಗ್ತಾನೆ, ಜಪಾನ್ ತಗೊಂಡು ಹೋಗ್ತಾನೆ, ಭಾರತ ತಗೊಂಡು ಹೋಗ್ತಾನೆ, ಎಲ್ಲಿ ಬೇಕಾದ್ರೂ ಬೆಳೆಸ್ಬೋದು ವಾಯು ಅವರನ್ನ. ತಿರುಗಿಸ್ತಾ ಇರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ, ಅವರು ಮೂರ್ಛೆ ಹೋದವರಾಗಿರ್ತಾರೆ. ಆ ವಾಯು ರೂಪದ ಸೂಕ್ಷ್ಮಗೆ ಆವಿ ರೂಪದಲ್ಲಿ ಇರ್ತಾರೆ. ಆವಿ ರೂಪದಲ್ಲಿ ಇದ್ದಾಗ ವಾಯು ಅವರನ್ನು ಎಲ್ಲಿಗೆ ಎತ್ಕೊಂಡು ಹೋಗುತ್ತೆ ಅನ್ನೋದು ಅವರಿಗೇನು ಗೊತ್ತಾಗಲ್ಲ. ಆ ಇತಸ್ತಃ ಮುಖ್ಯಮಾನ ಇಲ್ಲಿಂದ ಅಲ್ಲಿಗೆ ಒಯ್ಯಲ್ಪಡುತ್ತಾ ಕ್ಷೀಣಕರ್ಮನಾದವರಾಗಿ ವಾಯು ಸೇರ್ಕೊಳ್ತಾರೆ. ಆಮೇಲೆ ಮೋಡವಾಗ್ತಾರೆ ಅಂತ ಹೇಳ್ತಾರೆ. ವಾಯು ಭೂತ್ವ ಕಾಪಿ ಸಾಹಿಬ ಧೂಮೋ ಭೂತಿ, ವಾಯು ಆಗ್ಬಿಟ್ಟು ವಾಯು ಜೊತೆಯಲ್ಲಿಯೇ ಅವರು ಹೊಗೆ ತರಹ ಆಗ್ತಾರೆ. ಹೊಗೆಯನ್ನು ಈ ಹೊಗೆ ಅಲ್ಲ, ಮೋಡವಾಗುವುದಕ್ಕೆ ಕಾರಣವಾಗಿರೋ ಹೊಗೆ. ಆಮೇಲೆ ಧೂಮ ಭೂತ್ವ ಅಭ್ರಂ ಭವತಿ, ಆಮೇಲೆ ಹೊಗೆ ಆಗ್ಬಿಟ್ಟು ಆಮೇಲೆ ಮೋಡವಾಗ್ತಾರೆ, ಮಳೆಗೆ ಸುರಿಸುವಂತಹ ಮೋಡ ರೂಪವನ್ನು ಪಡ್ಕೊಳ್ತಾರೆ. ಅಭರಣ ಮಾತು ರೂಪ ಭವತಿ, ಅಭ್ರಂ ಭವತಿ ಅಭರಣ, ಅದೇ ಅಭ್ರ, ನೀರನ್ನು ಹೊತ್ಕೊಳ್ಳುವಂತಹ ರೂಪದವರು ಆಗ್ತಾರೆ. ನೀರನ್ನು ಹೊತ್ಕೊಂಡಂತ ಮೋಡವಾಗ್ಬಿಟ್ಟು ಆಮೇಲೆ ಮಳೆಯಾಗಿ ಬೀದ್ ಬಿಡ್ತಾರೆ, ನೀರ್ ಜೊತೆಲಿ ಬೀಳ್ತಾರೆ. ಮುಂದೆ ನಾಳೆ ಅಭ್ರಂ ಭೂತ್ವ ಮೇಘೋಭವತಿ ನಾಳೆ. ಓಂ ಆಪ್ಯಾಯಂತ್ರಮಾಂಗಾನಿ ವಾಕ್ಪ್ರಾಣಸ್ಯ ಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ನಿರಾಕರಣಮಸ್ತು ನಿರಾಕರಣಂ ಮೇಸ್ತು ದದಾತ್ಮನಿರತೆ ಯೋಪನಿಷತ್ಸು ಧರ್ಮಾಃ ದೇವೈ ಸಂತೋ ದೇವೈ ಸಂತೋ. ಓಂ ಶಾಂತಿ ಶಾಂತಿ ಶಾಂತಿ.